ಕಲಿತು ವೆಂಕಟೇಶ್ವರ ವಿಕ್ಟರಿ ಬ್ಯಾಚ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಇವತ್ತ ವಿಕ್ಟರಿ ಬ್ಯಾಚ್ನ 24ನೇ ಕ್ಲಾಸ್ ಇದು. ಜಿತಿ ಸರ್ ಆನ್ಲೈನ್ ಕ್ಲಾಸಸ್ ಆ್ಯಪದಲ್ಲಿ ಇವತ್ತ ಈ ಬ್ಯಾಚ್ನ ವಿಕ್ಟರಿ ಬ್ಯಾಚ್ನ 24ನೇ ತರಗತಿಗಳು ನಡೆಯಲಿವೆ. ಫಸ್ಟ್ ಇವತ್ತು ಇಂಡಿಯಾದೊಳಗೆ ಇರುವಂತಹ ಎಲ್ಲ ನದಿ ವ್ಯವಸ್ಥೆಗಳನ್ನು ಅಧ್ಯಯನ ಮಾಡ್ಕೊಳ್ಳೋದು. ಫಸ್ಟ್ ಒಂದು ನದಿ, ಅದರ ಪ್ರಾಮುಖ್ಯತೆ ಏನೇನದ ಅನ್ನೋದು. ನಾಗಾಲ್ಯಾಂಡ್ ರಾಜ್ಯದಲ್ಲಿ ಹರಿಯುವ ಅತಿ ಉದ್ದವಾದ ಮತ್ತು ದೊಡ್ಡದಾದ ನದಿ ಯಾವುದು ಅಂತ ಕೇಳ್ತಾರೆ. ಹಾಗಾದರೆ ನಾಗಾಲ್ಯಾಂಡ್ ರಾಜ್ಯದಲ್ಲಿ ಹರಿಯುವ ಅತಿ ಉದ್ದವಾದ ಮತ್ತು ದೊಡ್ಡದಾದ ನದಿ. ನಾಗಾಲ್ಯಾಂಡ್ ರಾಜ್ಯ ರಚನೆಯಾದ ವರ್ಷ 1963ರಲ್ಲಿ ರಚನೆಯಾಗಿದೆ. ನಾಗಾಲ್ಯಾಂಡದ ರಾಜಧಾನಿ ಏನು ಅಂದ್ರೆ ಕೊಹಿಮಾ. ಪಟ್ನೆ ತಾವು ಆನ್ಸರ್ ಮಾಡಬೇಕು. ನಾಗಾಲ್ಯಾಂಡ್ ರಾಜ್ಯದ ಆಡಳಿತ ಭಾಷೆ ಯಾವುದು ಅನ್ನೋದು. ಇನ್ನು ನಾಗಾಲ್ಯಾಂಡ್ ರಾಜ್ಯದಲ್ಲಿ ಹರಿಯುವ ಪ್ರಮುಖವಾದ ನದಿ ಯಾವುದು ಅಂದ್ರೆ ದೋಯಾಂಗ್. ನಾಗಾಲ್ಯಾಂಡ್ ರಾಜ್ಯದಲ್ಲಿ ಇರುವಂತಹ ಆಡಳಿತ ಭಾಷೆ, ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಯಾವುದು ಅನ್ನೋದಕ್ಕೆ ಆನ್ಸರ್ ಮಾಡ್ಬೇಕು ತಾವು. ಪಟ್ನೆ ಆನ್ಸರ್ ಮಾಡಿ ಸರ. ಇನ್ನ ಗೋದಾವರಿ ನದಿ ಬಗ್ಗೆ ಪ್ರಾಮುಖ್ಯತೆ ಏನೇನದ. ಗೋದಾವರಿ ನದಿ ಈ ಭಾಗದ ಪಶ್ಚಿಮ ಘಟ್ಟಗಳಲ್ಲಿ ಉಗಮಗೊಳ್ಳುತ್ತದೆ. ಇವನ್ನೇ ಕಾನ್ಸೆಪ್ಟ್. ಹಿಂಗ ಉಗಮಗೊಂಡು ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿ ಸೇರುತ್ತದೆ. ಕರೆಕ್ಟ್ರಿ. ಗೋದಾವರಿ ನದಿ ಎನ್ನುವುದು ಭಾರತದಲ್ಲಿ ಹರಿಯುವ ಉದ್ದವಾದ ನದಿಗಳಲ್ಲಿ ಭಾರತದಲ್ಲಿ ಹರಿಯುವ ಉದ್ದವಾದ ನದಿಗಳಲ್ಲಿ ಒಂದನೇದ್ದು ಗಂಗಾ ನದಿ, ಎರಡನೆಯದ್ದು ಗೋದಾವರಿ ನದಿನೇ ಅದ. ಇದು ಕಾನ್ಸೆಪ್ಟ್ ಬೇಕು. ಆದರೆ ದಕ್ಕನ್ ಪ್ರಸ್ಥಭೂಮಿ ಅಥವಾ ಭಾರತದ ದಕ್ಷಿಣ ಭಾರತದಲ್ಲಿ ಹರಿಯುವ ಉದ್ದವಾದ ನದಿ ಯಾವಾದ್ರಿ? ಗೋದಾವರಿ. ಉಗಮ ಸ್ಥಳ ಪಶ್ಚಿಮ ಘಟ್ಟಗಳಲ್ಲಿ ಎಲ್ಲಿ ಅಂದ್ರ ತ್ರಯಂಬಕೇಶ್ವರ ಎಂಬ ಸ್ಥಳದಲ್ಲಿ ಉಗಮ. ತ್ರಯಂಬಕೇಶ್ವರ ಎನ್ನುವ ಸ್ಥಳದಲ್ಲಿ ಉಗಮಗೊಳ್ಳುತ್ತದೆ. ಇದನ್ನ ವೃದ್ಧಗಂಗಾ ಎಂತಲೂ ಕರೆಯಲಾಗುತ್ತದೆ. ಇದಕ್ಕೆ ಏನೋ ಒಂದು ಹೆಸರು ಏನಂದ್ರೆ ವೃದ್ಧಗಂಗಾ. ಗೋದಾವರಿ ನದಿ ತೀರದಲ್ಲಿ ಇರುವಂತಹ ಪ್ರಮುಖ ನಗರಗಳಲ್ಲಿ ಒಂದು ಪೈಠಾಣ ನಗರ. ಪೈಠಾಣ ಎನ್ನುವುದು ಶಾತವಾಹನರ ರಾಜಧಾನಿಯಾಗಿತ್ತು. ಎರಡನೆಯದ್ದು ಮಹಾರಾಷ್ಟ್ರದ ನಾಸಿಕ್ ನಗರ. ಮೂರನೆಯದ್ದು ಆಂಧ್ರ ಪ್ರದೇಶದಲ್ಲಿ ಬರುವ ರಾಜಮುಂಡ್ರೆ ನಗರ. ರಾಜಮುಂಡ್ರೆ ಇದು ತಂಬಾಕು ಸಂಶೋಧನಾ ಕೇಂದ್ರ ಅದರಿಲ್ಲಿ. ಟೊಬ್ಯಾಕೋ ರಿಸರ್ಚ್ ಸೆಂಟರ್ ರಾಜಮುಂಡ್ರೆ. ಇಟ್ ಇಸ್ ಸಿಚುವೇಟೆಡ್ ಆನ್ ದ ಬ್ಯಾಂಕ್ ಆಫ್ ರಿವರ್ ಗೋದಾವರಿ. ಅಂದ್ರೆ ಇದರ ಅರ್ಥ ಆಂಧ್ರ ಪ್ರದೇಶದಾಗ ಹೈದು ಹೋಗ್ತದ. ಗೋದಾವರಿ ನದಿ ಹರಿಯುವ ರಾಜ್ಯಗಳು ಯಾವ್ಯಾವ ಅಂದ್ರೆ 1 ಮಹಾರಾಷ್ಟ್ರ, 2 ತೆಲಂಗಾಣ, 3 ಆಂಧ್ರ ಪ್ರದೇಶ, 4 ಛತ್ತೀಸ್ಗಢ, 5 ಒಡಿಸ್ಸಾ, 6 ಮಧ್ಯಪ್ರದೇಶ, 7 ಕರ್ನಾಟಕ. ಆನಂತರ ಪುದುಚೇರಿಯ ಯಾನಂ ಎನ್ನುವ ಪ್ಲೇಸ್ ಅದ ರೀ ಆಂಧ್ರದೊಳಗ. ಅದಕ್ಕೆ ಇಲ್ಲಿ ಪುದುಚೇರಿಯಲ್ಲಿ ಬರ್ತದೆ ಸರ್ ಅಂತೇಳಿ ಕನ್ಫ್ಯೂಷನ್ ಆಗೋದು ಬೇಡ. ಆಂಧ್ರದೊಳಗ ಇಲ್ಲೊಂದು ಯಾನಂ ಅಂತೇಳಿ ಪುದುಚೇರಿ ಇದೆ, ಜಿಲ್ಲಾ ಅದ. ಈ ಜಿಲ್ಲಾದಾಗ ಹರಿದು ಬಂಗಾಳ ಕೊಲ್ಲಿ ಸೇರುತ್ತದೆ. ಇದು ಒಂದು ನೆನಪಿಟ್ಕೋಬೇಕು. ಹಾಗಾದರೆ ಗೋದಾವರಿಯ ಅತ್ಯಂತ ಉದ್ದವಾದ ಉಪನದಿ ಯಾವುದು? ಪಟ್ನೆ ಹೇಳ್ಬೇಕು ನನಗೆ. ಅತಿ ಉದ್ದವಾದ ಉಪನದಿ ಅಥವಾ ದೊಡ್ಡದಾದ ಪ್ರಮುಖ ಉಪನದಿ ಯಾವುದು ಗೋದಾವರಿಗೆ ಅಂತ ಕೇಳೋದು. ಗೋದಾವರಿಯ ಅತ್ಯಂತ ದೊಡ್ಡದಾದ ಅಥವಾ ಉದ್ದವಾದ ಉಪನದಿ ಪ್ರಣಹಿತ. ಒಂದು ಪ್ರಮುಖವಾದ ಉಪನದಿ ಯಾವುದು ಅಂದ್ರೆ ಮಾಂಜ್ರಾ. ಮಾಂಜ್ರಾ ನದಿಗೆ ಉಪನದಿ ಯಾವುದು ಅಂದ್ರೆ ಕಾರಂಜಾ. ಕಾರಂಜಾ ಎನ್ನುವ ಡ್ಯಾಮ್ ಎಲ್ಲದಂದ್ರೆ ಬೀದರ್. ಇಷ್ಟೆಲ್ಲ ಗೊತ್ತಿರಬೇಕು. ಗೋದಾವರಿ ನದಿ ಹರಿದು ಹೋಗ್ತದಲ್ಲ, ಈ ಪ್ರದೇಶದೊಳಗೆ ಏನು ಪ್ರಮುಖವಾಗಿ ಬೆಳೀತಾರ? ಭಾರತದ ಭತ್ತದ ಕಣಜ ಅನ್ನೋದೇ ಇಲ್ಲೇ ಬರ್ತದೆ.
ಆಂಧ್ರ ಪ್ರದೇಶ ಭತ್ತದ ಕಣಜ ಹೈಯೆಸ್ಟ್ ಇಳುವರಿ ಇದರ ನೀರ್ನಾಗ. ಭಾರತದ ಭತ್ತದ ಕಣಜ ಆಂಧ್ರ ಪ್ರದೇಶದಲ್ಲಿ ಗೋದಾವರಿ ನದಿ ಜಲಾನಯನ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ. ಈ ಕಾನ್ಸೆಪ್ಟ್ ಗೊತ್ತಿಲ್ಲ. ನೆಕ್ಸ್ಟ್, ಟಿಬೇಟದಲ್ಲಿ ಬ್ರಹ್ಮಪುತ್ರ ನದಿಯನ್ನು ಏನೆಂದು ಕರೆಯಲಾಗುತ್ತದೆ? ಅದು ಅಬ್ಸರ್ವೇಷನ್ ಮಾಡೋಣ. ಹೌದು, ಬ್ರಹ್ಮಪುತ್ರ ನದಿ ಎಲ್ಲಿ ಉಗಮಗೊಳ್ಳುತ್ತದೆ ಅಂದ್ರೆ ಟಿಬೇಟ ಉಗಮಗೊಂಡು ಚಮಯಂಗ್ ಡಂಗ ಸರೋವರದಲ್ಲಿ ಉಗಮ ಆಗ್ತದೆ. ಈ ಚಮಯಂಗ್ ಡಂಗ ಸರೋವರದಲ್ಲಿ ಉಗಮಗೊಂಡು ಈ ರೀತಿ ಪೂರ್ವಾಭಿಮುಖವಾಗಿ ಹರಿದು ಬಂಗಾಳದಲ್ಲಿ ಸೇರುತ್ತದೆ. ಇದು ಕಾನ್ಸೆಪ್ಟ್ ಮೊದಲ. ಹಾಗಾದರೆ ಬ್ರಹ್ಮಪುತ್ರ ನದಿ ಟಿಬೇಟದಲ್ಲಿ ಉಗಮಗೊಂಡು ನೆಕ್ಸ್ಟ್ ಯಾವ ರಾಜ್ಯದಲ್ಲಿ ಹರಿತದ? ಚೀನ್. ನೆಕ್ಸ್ಟ್ ಭಾರತ್. ನೆಕ್ಸ್ಟ್ ಬಾಂಗ್ಲಾದೇಶ್. ಈ ಎಲ್ಲ ದೇಶಗಳಲ್ಲಿ ಹರಿದು ಎಲ್ಲಿ ಸೇರುತ್ತದೆ? ಬಂಗಾಳದಲ್ಲಿ ಸೇರುವುದು. ಇದು ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಇನ್ನು ಬ್ರಹ್ಮಪುತ್ರ ನದಿಗೆ ಆಯಾ ಬೇರೆ ಬೇರೆ ಹೆಸರುಗಳು ಅದಾವ. ಎಲ್ಲೆಲ್ಲಿ ಅದಕ್ಕೆ ಯಾವ ಹೆಸರದಿಂದ ಕರೀತಾರ ಅನ್ನೋದು ಸ್ಪಷ್ಟವಾಗಿ ತಾವು ಬಡ 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 ಆನ್ಸರ್ ಮಾಡಿ. ಅರುಣಾಚಲ ಪ್ರದೇಶದಲ್ಲಿ ಬ್ರಹ್ಮಪುತ್ರ ನದಿಗೆ ಇರುವ ಇನ್ನೊಂದು ಹೆಸರು ಏನು? ಓಸು ಕಡೆ ಅದಕ್ಕ ಕರೆಯುವ ಪ್ರಮುಖ ಹೆಸರುಗಳನ್ನು ಹೇಳಿರಿ ಅಂತ ಕೇಳ್ತಾರ. ಟಿಬೇಟ್ ದೇಶದಲ್ಲಿ ಬ್ರಹ್ಮಪುತ್ರ ನದಿಯ ಹೆಸರು ಸ್ಯಾಂಗ್ಪೋ. ಸ್ಯಾಂಗ್ಪೋ ಎಂದರೆ ಪಾವನ. ಯಾರ್ಲಂಗ್ ಚೀನಾ ದೇಶದ ಕರೀತಾರ. ದಿಹಾಂಗ್ ಇದು ಎಲ್ಲಿ ಕರೀತಾರ ಅಂದ್ರ ಅರುಣಾಚಲ ಪ್ರದೇಶದಲ್ಲಿ ಕರೀತಾರ. ಚಾಂಗ್ಪೋ, ಯಾರ್ಲಂಗ್, ದಿಹಾಂಗ್. ಅರುಣಾಚಲ ಪ್ರದೇಶದಲ್ಲಿ ಬ್ರಹ್ಮಪುತ್ರ ನದಿ ಪ್ರವೇಶ ಮಾಡುವುದು ಯಾವ ಕಣಿವೆ ಕೇಳ್ತಾರ? ನಾಮ್ಚಾ ಬರುವ ಕಣಿವೆಯ ಮೂಲಕ ಭಾರತವನ್ನು ಪ್ರವೇಶ ಮಾಡುತ್ತದೆ. ನಾಮ್ಚಾ ಬರುವ ಕಣಿವೆಯ ಮೂಲಕ ಭಾರತವನ್ನು ಪ್ರವೇಶ ಮಾಡುತ್ತದೆ. ಹರಿಯುವ ದೇಶಗಳು ಟಿಬೇಟ, ಚೀನಾ, ಭಾರತ, ಬಾಂಗ್ಲಾ. ಹಾಗಾದರೆ ಇದಕ್ಕ ಟಿಬೇಟದಲ್ಲಿ ಕರೆಯುವುದು ಸ್ಯಾಂಗ್ಪೋ, ಭಾರತದ ಅರುಣಾಚಲ ಪ್ರದೇಶದಲ್ಲಿ ಕರೆಯುವುದು ದಿಹಾಂಗ್, ಚೀನಾದಲ್ಲಿ ಯಾರ್ಲಂಗ್. ಅಸ್ಸಾಮದಲ್ಲಿ ಬ್ರಹ್ಮಪುತ್ರ ನದಿಗೆ ಕರೆಯುವುದು ದಿಲಾವೋ. ದಿಲಾವೋ ಎಂದು ಕರೆಯುತ್ತಾರೆ. ಇದನ್ನು ಹೇಳಬೇಕು ನಾವು. ಸ್ವಲ್ಪ ಅಬ್ಸರ್ವೇಷನ್ ಮಾಡಿಸ. ಈ ಬ್ರಹ್ಮಪುತ್ರ ನದಿ ಅಸ್ಸಾಮದಲ್ಲಿ ಒಂದು ದ್ವೀಪ ನಿರ್ಮಾಣ ಮಾಡ್ಯಾರ. ಅದರ ಹೆಸರು ಮಜೌಲಿ ದ್ವೀಪ. ಈ ಮಜೌಲಿ ದ್ವೀಪ ಅಸ್ಸಾಮದಲ್ಲಿ ಅದಲ್ಲ. ಫ್ಲೋಟಿಂಗ್ ರಿವರೈನ್ ಐಲ್ಯಾಂಡ್ ಆಫ್ ದಿ ವರ್ಲ್ಡ್, ಪ್ರಪಂಚದ ಏಕೈಕ ತೇಲುವ ನದಿ ದ್ವೀಪ ಮಜೌಲಿ. ಅದನ್ನ ಒಂದು ಜಿಲ್ಲಾ ಆಗಿನೂ ಘೋಷಿಸಿದ್ದಾರೆ. ಬ್ರಹ್ಮಪುತ್ರ ನದಿಯಿಂದನೇ ನಿರ್ಮಿತ ಆಗ್ಯದ. ಅಸ್ಸಾಮದಲ್ಲಿ ಬ್ರಹ್ಮಪುತ್ರ ನದಿ ಹರಿತದಲ್ಲ, ಈ ಪ್ರದೇಶ ಎದಕ್ ಫೇಮಸ್ ಅದ ಅಂತ ಕೇಳ್ತಾರ. ಬ್ರಹ್ಮಪುತ್ರ ಕಣಿವೆ ಚಹಾ ಉತ್ಪಾದನೆಗೆ ಪ್ರಸಿದ್ಧಿಯಾಗಿದೆ. ಬ್ರಹ್ಮಪುತ್ರ ಕಣಿವೆ ಎದಕ್ ಫೇಮಸ್ ಅನ್ನೋದು ಚಹಾ. ಹಾಗಾದರೆ ಇದೇ ಅಸ್ಸಾಮದೊಳಗ ಏನೋ ಒಂದು ಕವಲಾಗಿ ಬಾರಕ್ಕ ಕಣಿವೆ ಅಂತೇಳಿ ಹರಿತದ. ಬಾರಕ್ಕ ಕಣಿವೆ ಸೆಣಬಿಗೆ ಬಹಳ ಪ್ರಸಿದ್ಧ ಅದ. ಬ್ರಹ್ಮಪುತ್ರ ಕಣಿವೆ ಚಹಾ, ಬಾರಕ್ಕ ಕಣಿವೆ ಸೆಣಬು, ಮಜೌಲಿ ದ್ವೀಪ ಅಸ್ಸಾಂ. ಅಸ್ಸಾಂ ರಾಜ್ಯದ ಹಳೆಯ ರಾಜಧಾನಿ ಗವಾತಿ ಬ್ರಹ್ಮಪುತ್ರ ನದಿಯ ದಡದಲ್ಲಿ ಅದ. ಡೇಶ್ಪುರ್ ಬ್ರಹ್ಮಪುತ್ರ ನದಿಯ ದಡದಲ್ಲಿ ಅದ. ಇದು ಈಗಿನ ರಾಜಧಾನಿ. ಬ್ರಹ್ಮಪುತ್ರ ನದಿ ಹಳೆಯ ರಾಜಧಾನಿ ಗವಾತಿ ಬ್ರಹ್ಮಪುತ್ರ ನದಿ ತೀರದಲ್ಲಿ ಇದೆ. ಎಷ್ಟು ಇದರ ಬಗ್ಗೆ ಐಡಿಯಾ ಇರಬೇಕು ಸರ್. ನೆಕ್ಸ್ಟ್, ತ್ರಿಶೂಲ ಗಂಗಾ ನದಿ. ಇದು ಎದರ ಒಂದು ಉಪನದಿಯಾಗಿದೆ. ಇಲ್ಲೊಂದು ಕಾನ್ಸೆಪ್ಟ್ ಕೊಟ್ಟಿರ್ತೀನಿ, ABCD ಅನ್ನೋದಕ್ಕೆ. ಇದಕ್ಕೆ ಬಡ 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 ಆನ್ಸರ್ ಹೇಳ. ಇದು ಯಾವ ನದಿ ಅದಂದ್ರೆ ಗಂಗಾ ನದಿ. UPSC ಕ್ವಶನ್. ಗಂಗಾ ನದಿಗೆ ಬರುತ್ತಿರುವಂತಹ ಪ್ರಮುಖ ಉಪನದಿಗಳಲ್ಲಿ 1, 2, 3, 4 ABCD. ಈ 4 ಉಪನದಿಗಳನ್ನು ಅನುಕ್ರಮವಾಗಿ ಹೆಸರಿಸಿರಿ.
ABCD ಜಾಗನಾಗ ಯಾವ್ಯಾವ ಹೆಸರು ಬರಬೇಕು ಅನ್ನೋದನ್ನ ಹೇಳ್ರಿ. ಪಟ್ನೆ ಆನ್ಸರ್ ಮಾಡಿ ನೋಡೋಣ. ABCD ಜಾಗನಾಗ ಯಾವ್ಯಾವ ಹೆಸರುಗಳು ಅನುಕ್ರಮವಾಗಿ ಬರಬೇಕು ಅದನ್ನ ಅಬ್ಸರ್ವೇಷನ್ ಮಾಡ್ಬೇಕು. ನೆಕ್ಸ್ಟ್, ಭಾರತದ ರಾಷ್ಟ್ರೀಯ ನದಿ ಗಂಗಾ. ಇವು ಉಪನದಿಗಳದವಲ್ಲ, ಇವು ಅನುಕ್ರಮವಾಗಿ ಹೇಳ್ರಿ. ಗಂಡಕ್ಕ, ಗಗ್ಗರ, ಕೋಶಿ ಹಿಂಗದವಲ್ಲ, ಗೋಮತಿ ಅಂತೇಳಿ ಯಾವ್ಯಾವ ABCD 4 ಉಪನದಿಗಳು ಅನುಕ್ರಮವಾಗಿ ಮ್ಯಾಪ್ ಪ್ರಕಾರ ಹೇಳಬೇಕು. ಗಂಗಾ ನದಿ ಹೆಸರು ಪಡೆಯಕ್ಕಿಂತ ಮೊದಲ ಈ ರೀತಿಯಾಗಿರುವ ಪಂಚಪ್ರಯಾಗಗಳು, ಪ್ರಯಾಗ ಅಂದ್ರೆ ನದಿಗಳ ಸಂಗಮ ಎಂದರ್ಥ. ಹಾಗಾದರೆ ಪಂಚಪ್ರಯಾಗಗಳ ಸ್ಥಳಗಳು, ಅಲ್ಲಿ ಸಂಗಮಗೊಳ್ಳುವ ನದಿಗಳು ಬಹಳ ಕರೆಕ್ಟ್ ಗೊತ್ತಿರಬೇಕು. ಫಸ್ಟ್ ಈ ರೀತಿ ಏನಾದರೂ ವಿಷ್ಣುವಿನ ಅವತಾರ ಇರ್ತಾನೆ, ಅಂದ್ರೆ ವಿಷ್ಣು ಪ್ರಯಾಗ. ಗಂಗಾ ನದಿಯ ಪಂಚಪ್ರಯಾಗಗಳ ಹೆಸರುಗಳು: 1 ವಿಷ್ಣು ಪ್ರಯಾಗ, ರುದ್ರ ಪ್ರಯಾಗ, ಕರ್ಣ ಪ್ರಯಾಗ. ರುದ್ರ ತಾಂಡವ, ಕರ್ಣ ಅಂದ್ರೆ ಕಿವಿಯ ಓಲೆ. ವಿಷ್ಣು ಪ್ರಯಾಗ, ರುದ್ರ ಪ್ರಯಾಗ, ಕರ್ಣ ಪ್ರಯಾಗ. ಕರ್ಣ ಎಂದರೆ ಕಿವಿಯ ಓಲೆ. ಆನಂತರ ನೆಕ್ಸ್ಟ್ ಇರೋದು ನಂದ ಪ್ರಯಾಗ, ದೇವ ಪ್ರಯಾಗ. ನಂದ ಪ್ರಯಾಗ, ದೇವ ಪ್ರಯಾಗ. ಇಷ್ಟ ಆಯ್ತು. ಇವು ಕೋಸು ಪ್ರಯಾಗಗಳಿಗೆ ಒಂದು ನದಿ ಕಾಮನ್ ಇರ್ತದೆ. ಅದೇ ಯಾವುದು ಅಂದ್ರ ಅಲಕನಂದಾ ನದಿ. ಇದು ಓಸುಕ ಕಾಮನ್, ಅಲಕನಂದಾ ನದಿ. ಅಲಕನಂದಾ ನದಿ ಓಸುಕ ಕಾಮನ್ ಆಗಿ ತೋಬೇಕು. ವಿಷ್ಣು ಪ್ರಯಾಗದಲ್ಲಿ ಸಂಗಮಗೊಳ್ಳುವ ನದಿಗಳು ಯಾವ್ಯಾವ ಅಂದ್ರೆ: 1ನೇದ್ದು ಧವಳಗಂಗಾ, ಇದು ಧವಳಗಂಗಾ. ಇನ್ನ ರುದ್ರಗಂಗಾ, ಕರ್ಣಗಂಗಾ, ನಂದಗಂಗಾ, ದೇವಗಂಗಾ. ದೇವ ಪ್ರಯಾಗ ಯಾವ್ಯಾವ ಬರ್ತಾವ ಅಂತ ಕೇಳ್ತಾರ. ಇದು ಭಗೀರಥಿ ನದಿ. ಇವು ಕೋಸುಕ. ಪಿಂಡಾರ ನದಿ ಯಾವುದು? ಈ ರೀತಿ ಏನಾದ್ರು ಹೇಳಬೇಕು. ಪಿಂಡಾರ, ನಂದಾಕಿನಿ. ಇದು ನಂದಾಕಿನಿ, ಇದಕ್ಕ ಪಿಂಡಾರ ಅನ್ನಬೇಕು. ಹಾಗಾದರೆ ಇದಕ್ಕೆ ಮಂದಾಕಿನಿ ಅನ್ನೋಣ. ಈಗ ನಾವು ಅಬ್ಸರ್ವೇಷನ್ ಮಾಡೋಣ. ಗಂಗಾ ನದಿ ಉಗಮಗೊಳ್ಳಕ್ಕಿಂತ ಮೊದಲು ಪಂಚಪ್ರಯಾಗಗಳು: ವಿಷ್ಣು ಪ್ರಯಾಗ, ರುದ್ರ ಪ್ರಯಾಗ, ಕರ್ಣ ಪ್ರಯಾಗ, ನಂದ ಪ್ರಯಾಗ, ದೇವ ಪ್ರಯಾಗ ಎಲ್ಲವೂ ಇರುವುದು ಉತ್ತರಾಖಂಡ ರಾಜ್ಯದಲ್ಲಿ. ಯಾವ ರಾಜ್ಯದಾಗ ಬರ್ತಾವ್ರಿ? ಉತ್ತರಾಖಂಡ ರಾಜ್ಯ. ವಿಷ್ಣು ಪ್ರಯಾಗದಲ್ಲಿ ಅಲಕನಂದ, ಧವಳಗಂಗಾ ಸಂಗಮವಾಗುತ್ತವೆ. ರುದ್ರ ಪ್ರಯಾಗದಲ್ಲಿ ಅಲಕನಂದ, ಮಂದಾಕಿನಿ ಸಂಗಮಗೊಳ್ಳುತ್ತವೆ. ಹಾಗಾದರೆ ಕರ್ಣ ಪ್ರಯಾಗದಲ್ಲಿ ಅಲಕನಂದ, ಪಿಂಡಾರ ನದಿಗಳ ಸಂಗಮ. ಅಲಕನಂದ ಮತ್ತು ನಂದಾಕಿನಿ, ನಂದ ಪ್ರಯಾಗದಲ್ಲಿ ಅಲಕನಂದ ಮತ್ತು ಭಗೀರಥಿ ನದಿಗಳು ದೇವ ಪ್ರಯಾಗದಲ್ಲಿ ಸಂಗಮಗೊಂಡು ಇನ್ನು ಮುಂದೆ ಗಂಗಾ ಎಂಬ ಹೆಸರಿನಿಂದ ಹರಿಯುತ್ತವೆ. ಈ ಕಾನ್ಸೆಪ್ಟ್ಗಳು ನಮಗೆ ಹೇಳಬೇಕು. ಇಲ್ಲೊಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ತ್ರಿಶೂಲ ಗಂಗಾ ಎನ್ನುವ ನದಿಯು ಗಂಡಕ್ ನದಿಯ ಉಪನದಿಯಾಗಿದೆ. ಗಂಡಕ್ ಅಂದ್ರೆ ಇದು ನೇಪಾಳದಿಂದ ಬಂದು ಕುಡ್ಕೋತದ. ಹಾಗಾದರೆ ಗಂಡಕ್ ಎನ್ನುವ ನದಿಯ ಉಪನದಿ ಯಾವುದು ಅಂದ್ರೆ ತ್ರಿಶೂಲ ಗಂಗಾ. ಅಲ್ಲಿ ಕೇಳಿದ್ದು. ಭಗೀರಥಿ ಮತ್ತು ಅಲಕನಂದಾ ನದಿಗಳು ಎರಡು ದೇವ ಪ್ರಯಾಗದಲ್ಲಿ ಸಂಗಮಗೊಂಡು ಯಾವ ಹೆಸರಿನಿಂದ ಹರಿಯುತ್ತವೆ? ಗಂಗಾ ಎನ್ನುವ ಹೆಸರಿನಲ್ಲಿ ಹರಿಯುತ್ತವೆ. ನೆಕ್ಸ್ಟ್, ಪಟ್ನೆ ಆನ್ಸರ್ ಮಾಡಬೇಕು. ABCD: ಗೋಮತಿ, ಘಗ್ಗರ್, ಗಂಡಕ್, ಕೋಶಿ. ಕರೆಕ್ಟ್ ಕರೆಕ್ಟ್ ಎಕ್ಸಾಕ್ಟ್ ಆನ್ಸರ್ ಏನೇನದಾವಂದ್ರಿ? ABCD ದೊಳಗೆ ಬರುವಂತ ನದಿಗಳು ಗೋಮತಿ, ಘಗ್ಗರ್, ಗಂಡಕ್ ಮತ್ತು ಕೋಸಿ. ಒಂದನೇದ್ದು ಗೋಮತಿ, ಎರಡನೆಯದ್ದು ಘಗ್ಗರ್, ಮೂರನೆಯದ್ದು ಗಂಡಕ್,
ನಾಲ್ಕನೆಯದ್ದು ಕೋಸಿ. ಹಾಗಾದರೆ ತ್ರಿಶೂಲ ಗಂಗಾ ನದಿಯು ಎದರ ಉಪನದಿಯಾಗಿದೆ? ಗಂಡಕ ನದಿಯ ಉಪನದಿ ತ್ರಿಶೂಲ ಗಂಗಾ. ಇದು ಹೇಳ್ಬೇಕಾರೆ ನೆಕ್ಸ್ಟ್ ವರ್ಡ್ ಈಗ ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಇದರದಿಲ್ಲೇ ಕ್ಲಿಯರ್ ಆಯ್ತು, ಮುಗೀತು ಇದು. ಗಂಗಾ ನದಿ ಹೋಗಿ ಎಲ್ಲಿ ಅಂದ್ರೆ ಬಂಗಾಳ ಕೊಲ್ಲಿದೊಳಗೆ ಸಂಗಮಗೊಳ್ಳುತ್ತದೆ. ಭಾರತದ ರಾಷ್ಟ್ರೀಯ ನದಿ ಗಂಗಾ, ಭಾರತದಲ್ಲಿ ಹರಿಯುವ ಉದ್ದವಾದ ನದಿ ಗಂಗಾ. ರಾವಿ, ಚೀನಾಬ ಮತ್ತು ಝೇಲಮ್ಮ ಇವೆಲ್ಲ ಎದರ ಉಪನದಿಗಳು ಅಂತ ಕೇಳ್ಯಾರ. ಹಿಮಾಲಯ ಪರ್ವತದ ಆ ಕಡೆ ಹುಟ್ಟಿ ಈಚೆ ಕಡೆ ಹರಿದು ಬರೋಕ ಟ್ರಾನ್ಸ್ ಹಿಮಾಲಯನ್ ರಿವರ್ ಅಂತೀವಿ ನಾವು. ಟ್ರಾನ್ಸ್ ಹಿಮಾಲಯನ್ ರಿವರ್ದೊಳಗ ಒಂದು ಸಿಂಧೂ ನದಿಯ ಹೆಸರು ತೋತೀವಿ, ಎರಡನೆಯದು ಸಟ್ಲೇಜ್ ನದಿಯ ಹೆಸರು ತೋತೀವಿ, ಮೂರನೆಯದು ಪ್ರಮುಖವಾಗಿ ಬ್ರಹ್ಮಪುತ್ರ ನದಿಯ ಹೆಸರು ತೋತೀವಿ. ಈ ಮೂರು ನದಿಗಳಿಗೆ ಟ್ರಾನ್ಸ್ ಹಿಮಾಲಯನ್ ನದಿಗಳು ಅಂತೇಳಿ ಕರಿತೀವಿ ನಾವು. ಅಂದ್ರೆ ಹಿಮಾಲಯ ಹುಟ್ಟಕ್ಕಿಂತ ಮೊದಲೇ ಹುಟ್ಟ್ಯಾವ ಒಂದು. ಎರಡನೇದ್ದು ಏನೋ ಹಿಮಾಲಯ ಕತ್ತರಿಸಿ ಈಚೆ ಕಡೆ ಬರ್ತಾವ. ಗಂಗಾ ನದಿ ಹಿಮಾಲಯ ಹುಟ್ಟದ ಬಳಕ ಹುಟ್ಟ್ಯಾದ. ಇನ್ನ ಸಿಂಧೂ ನದಿ ಸಪ್ತ ಸಿಂಧೂ ಪ್ರದೇಶ, ಆರ್ಯವೃತ್ತ, ಆರ್ಯರು ನೆಲೆಸಿದ ಪ್ರದೇಶ. ಸಿಂಧೂ ನದಿಗೆ ಉಪನದಿಗಳು ಬರ್ತಾವ. ಹಾಗಾದ್ರೆ ಸಿಂಧೂ ನದಿಯ ಉಪನದಿಗಳಲ್ಲಿ ಮೊದಲ ಸಿಂಧೂ, ಇದಕ್ಕ ಇನ್ನೊಂದು ಹೆಸರು ಏನದ? ಕಿಂಗ್ ಆಫ್ ರಿವರ್ಸ್, ಎಲ್ಲಾ ನದಿಗಳ ತಂದೆ ಅಂತ. ಇನ್ನ ಇದಕ್ಕ ಕೈಲಾಸ ಪರ್ವತದಲ್ಲಿ ಉಗಮಗೊಳ್ಳುತ್ತದೆ. ಕೈಲಾಸ ಪರ್ವತದಲ್ಲಿ ಎಲ್ಲಿ ಅಂದ್ರೆ ಮಾನಸ ಸರೋವರದಲ್ಲಿ ಉಗಮ. ಮಾನಸ ಸರೋವರ ಅಥವಾ ಕೈಲಾಸ ಪರ್ವತ ಎಲ್ಲಿದೆ ಅಂತ ಕೇಳ್ತಾರ. ಟಿಬೇಟ್. ಆದ್ರೆ ಅಲ್ಲಿ ಆಪ್ಷನ್ ಟಿಬೇಟ್ ಕೊಟ್ಟಿರಲ್ಲ. ಈ ಟಿಬೇಟ್ ದೇಶ ಈಗ ಯಾರು ವಶಪಡಿಸಿಕೊಂಡಾರ? ಚೀನ್. ಅದಕ್ಕೆ ಇದನ್ನ ಚೀನ ದೇಶ ಅಂತೇಳಿ ಹೇಳ್ತೇವೆ ನಾವು. ಸಿಂಧೂ ನದಿಗೆ ಸಿಂಗೆ ಕಂಬಾಲ್, ಶಿವದ ಬಾಲ ಎಂದು ಕರೆಯಲಾಗುತ್ತದೆ. ಸಿಂಗೆ ಕಂಬಾಲ್ ಅಥವಾ ಶಿವದ ಬಾಲ ಎನ್ನುವ ಸಿಂಧೂ ನದಿಯ ಉಪನದಿಗಳು ನೋಡಿ. ಮೂರು ಪಾಕಿಸ್ತಾನಕ್ಕದಾವ್, ಮೂರು ನಮಗದಾವ್. 1960 ಕರಾಚಿ, ಆ ನಂತರ ಸಿಂಧೂ ನದಿ ಜಲ ಒಪ್ಪಂದ. ಸಿಂಧೂ ನದಿ ಜಲ ಒಪ್ಪಂದ ಕರಾಚಿದೊಳಗೆ ಆಗ್ಯದ. ಯಾರ್ಯಾರ ನಡಬರ್ಕಾಯಿತು? ಭಾರತದ ಪ್ರಧಾನಿ ಜೆ ನೆಹರು ಅವರು ಮತ್ತು ಪಾಕಿಸ್ತಾನದ ಪ್ರಧಾನಿ ಅಯೂಬ್ ಖಾನ್ ಅವರ ನಡಬರ್ಕಾಯಿತು. ಇದು ಒಂದು. ನಂಬರ್ 2, ಕರಾಚಿ ಅವರಿಗೆ 3 ನದಿ ಬಿಟ್ಟು ಕೊಟ್ಟಿದ್ದೆವು, ನಾವು 3 ಇಟ್ಟುಕೊಂಡಿದ್ದೆವು. ಹಾಗಾದರೆ ನೆಹರು ಅವರು ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಇಟ್ಕೊಂಡಿದ್ದೆವು. ಹಂಗಂತೀವಿ ನಾವು, ಈಸ್ಟರ್ಲೈಜ್ ವೆಸ್ಟರ್ಲೈಜ್ ಅಂತ ಹೇಳಿ. ಹಾಗಾದರೆ ಪೂರ್ವಾಭಿಮುಖವಾಗಿ ಅಂತೀವಿ, ಇವಕ್ಕ ಪಶ್ಚಿಮಾಭಿಮುಖವಾಗಿ ಅಂತೀವಿ ಅಂತೇಳಿ ಕರಿತೀವಿ. ಹಾಗಾದರೆ ಭಾರತದ 3 ನದಿಗಳು ಯಾವುವು ಅಂದ್ರೆ SBR, ಶ್ರೀ ಶರಣ ಬಸವೇಶ್ವರ ರೆಸಿಡೆನ್ಸಿಯಲ್ ಕಾಲೇಜ್ ಅಂತೇಳಿ ಕಲಬುರಗಿದಾಗ ಅದ ರೀ. ಎಸ್ ಅಂದ್ರೆ ಏನು? ಸಟ್ಲೇಜ್. ಬಿ ಅಂದ್ರೆ ಏನು? ಬಿಯಾಸ್. ಆರ್ ಅಂದ್ರ ರಾವಿ. ಇವು ನಮ್ಮ ಅದಾವ. ಇನ್ ICJ ಇಂಟರ್ನ್ಯಾಷನಲ್ ಚೀಫ್ ಜಸ್ಟಿಸ್, ಐ ಅಂದ್ರ ಇಂಡಾಸ್, ಸಿ ಅಂದ್ರ ಚೀನಾಬ್, ಜೆ ಅಂದ್ರ ಝೇಲಂ. ಇವು ನದಿಗಳು ಅವರಲ್ಲಿ ಅದಾವ. ನಮ್ಮ 3, ಅವ್ರಿಗೆ 3. ಹಾಗಾದರೆ ಇವೆಲ್ಲ ಎದರ ಉಪನದಿಗಳದಾವ ಅಂದ್ರ ಸಿಂಧೂ ನದಿಯ ಅಥವಾ ಇಂಡಸ್ ನದಿಯ ಉಪನದಿಗಳು. ಸಟ್ಲೇಜ್ ನದಿಗೆ ವೇದಗಳಲ್ಲಿ ಶತುದ್ರಿ ಎಂದು ಕರೆಯುತ್ತಿದ್ದರು. ಇಂಡಸ್ ನದಿಗೆ ಸಿಂಧು ಎಂದು ಕರೆಯುತ್ತಿದ್ದರು. ಚೀನಾಬ ನದಿಗೆ ಅಸ್ಕಿನಿ ಎಂದು ಕರೆಯುತ್ತಿದ್ದರು. ಹಾಗಾದರೆ ಝೇಲಂ ನದಿಗೆ ವಿತಿಸ್ತಾ ಎಂದು ಕರೆಯುತ್ತಿದ್ದರು. ಇನ್ನ ಪರುಷ್ಣಿ ಎಂದರೆ, ಪರುಷ್ಣಿ ಎನ್ನುವುದು ರಾವಿ ನದಿಗೆ ಕರೀತಾ ಇದ್ರು. ಬಿಯಾಸ, ವಿಪಾಸ ಎಂದು ಕರೀತಾ ಇದ್ರು.
ಹಾಗಾದರೆ ದಶರಾಜ ಯುದ್ಧ ಎಂದು ನಮೂದಿಸಲಾಗಿಲ್ಲ. ಈ ದಶರಾಜ ಯುದ್ಧ ವೇದಗಳಲ್ಲಿ ನಮೂದನೆ ಆಗ್ಯದ. ದಶರಾಜ ಯುದ್ಧದ ಬಗ್ಗೆ ಋಗ್ವೇದದ 7ನೆಯ ಮಂಡಲದಲ್ಲಿ ವಿವರಿಸಲಾಗಿದೆ. ಯಾವ ನದಿಯ ದಡದಲ್ಲಿ ನಡೆಯಿತು? ರಾವಿ ನದಿಗೆ ಆಗ ಏನಂತಿದ್ರು ಅಂದ್ರೆ ಪರಶ್ನಿ ನದಿ. ಇದು ಹೇಳಬೇಕು. ಹಾಗಾದರೆ ಇಲ್ಲೊಂದು ವಾಡ, ಅಲೆಕ್ಸಾಂಡರ ಮತ್ತು ಪೋರಸನ ನಡುಬರ್ಕ ಯುದ್ಧ ನಡೀತು. ಆ ಹೈಡಸ್ಪಸ್ ಅಂತೇಳಿ ಗ್ರೀಕರು ಯಾವ ನದಿಗೆ ಹೈಡಸ್ಪಸ್ ಅಂತೇಳಿ ಕರೀತಾ ಇದ್ರು? ಗ್ರೀಕ್ ಭಾಷೆದೊಳಗ ಹೈಡಸ್ಪಸ್ ಎಂದರೆ ಯಾವ ನದಿ? ಪಟ್ನೆ ಆನ್ಸರ್ ಮಾಡಬೇಕು. ಹೇಳ್ರಿ ನೋಡ, ಗ್ರೀಕರು ಯಾವ ನದಿಯನ್ನು ಹೈಡಸ್ಪಸ್ ಎಂದು ಕರೆದಿದ್ದಾರೆ? ಪಟ್ನೆ ಹೇಳು. ಝೇಲಂ ನದಿಗೆ. ಹೈಡಸ್ಪಸ್ ಕದನ ನಡೆದಿರುವುದು ಯಾವ ನದಿ ತೀರದಲ್ಲಿ? ಝೇಲಂ ನದಿ ತೀರದಲ್ಲಿ ನಡೆದಿದೆ. ಶ್ರೀನಗರ ಇರುವುದು ಯಾವ ನದಿಯ ದಡದಲ್ಲಿ? ಝೇಲಂ ನದಿ ತೀರದಲ್ಲಿ ಇದೆ. ಇವುಗಳನ್ನ ಹಿಂಗ್ ಒಂದೊಂದು ನದಿ ಬಗ್ಗೆ ಇಡೀ ಟೋಟಲ್. ಸರ್, ಇವು ಕಂಡಪಟ್ಟಿ ಕ್ವಶನ್ ಕೇಳ್ಯಾರ ರೀ. ಸೆಂಟ್ರಲ್ ಗೌರ್ಮೆಂಟ್ ಕ್ವಶನ್ಸ್ ಅದಾವ ಇವು. ಪಂಚನದಿಗಳ ನಾಡು ಪಂಜಾಬ್. ಹಾಗಾದ್ರೆ ಪಂಚನದಿಗಳು ಯಾವ ಹರಿತವ? ಇಲ್ಲ ಅಂದ್ರೆ ಪಂಜಾಬ್ ರಾಜ್ಯದಲ್ಲಿ ಪಂಚನದಿಗಳ ನಾಡು ಅಂತ ಕರಿತೇವೆ ನಾವು. ಪಂಚ್ ಪ್ಲಸ್ ಅಬ್ ಪಂಜಾಬ್. ಪಂಜಾಬ್ ರಾಜ್ಯದಲ್ಲಿ ಹರಿಯುವ ಪಂಚನದಿಗಳು ಯಾವುವು ಅಂತ ಕೇಳದ ಕರ. ಒಂದನೇದ್ದು ಝೇಲಂ, ಚೀನಾಬ್, ಸಟ್ಲೇಜ್, ಬಿಯಾಸ್, ರಾವಿ. ಇಷ್ಟು ಹರಿತಾವ. ಇಲ್ಲಿ ನಮ್ದೊಂದು ಕ್ವಶನ್ ಅದ. ಸಟ್ಲೇಜ್ ನದಿಯು ಯಾವ ಕಣಿವೆಯ ಮೂಲಕ ಭಾರತ ಪ್ರವೇಶ ಮಾಡುತ್ತದೆ? ತಿಪ್ಕೀಲಾ ಕಣಿವೆಯ ಮೂಲಕ ಭಾರತ ಪ್ರವೇಶಿಸುತ್ತದೆ. ಯಾವ ರಾಜ್ಯದಲ್ಲಿ? ಹಿಮಾಚಲ ಪ್ರದೇಶದಲ್ಲಿ. ಏನು ಕಟ್ಟ್ಯಾರ? ಬಾಕ್ರಾ ನಂಗಲ್ ಅಣೆಕಟ್ಟು ಕಟ್ಟಲಾಗಿದೆ. ಬಾಕ್ರಾ ನಂಗಲ್ ಅಣೆಕಟ್ಟು ಇರುವುದು ಎಲ್ಲಿ ಅಂದ್ರೆ ಸಟ್ಲೇಜ್ ನದಿಗೆ ಹಿಮಾಚಲ ಪ್ರದೇಶದಲ್ಲಿ. ಇದರ ಹಿಂದೆ ನಿಂದಿರ್ತವಲ್ಲ ನೀರಿಗೆ ನಂತರ ಯಾವ ಸರೋವರ ಎಂದು ಕರೆಯಲಾಗುತ್ತದೆ? ಗೋವಿಂದ ಸಾಗರ ಸರೋವರ. ಗೋವಿಂದ ಸಾಗರ ಸರೋವರ ಅಂತ ಹೇಳಿ ಕರೀತಾರ. ರಣಜೀತ ಸಿಂಗ್ ಸಾಗರ ಯಾವ ನದಿಗೆ ಕಟ್ಟ್ಯಾರ? ರಣಜೀತ ಸಿಂಗ್ ಸಾಗರ ಅಥವಾ ಸರೋವರ ರಾವಿ ನದಿಗೆ ಕಟ್ಟಲಾಗಿದೆ. ಇದು ಹೇಳ. ಆಕ್ಚುಲಿ ಬಾಕ್ರಾ ಎನ್ನುವುದು ಮಾತ್ರ ಹಿಮಾಚಲದ. ನಂಗಲ್ ಎನ್ನುವ ಪ್ಲೇಸ್ ಎಲ್ಲದಂದ್ರೆ ಪಂಜಾಬ್ದೊಳಗಲ್ಲ. ಆ ಎರಡೂ ಪ್ಲೇಸ್ ಕೂಡಿ ಬಾಕ್ರಾ ನಂಗಲ್ ಆಗ್ಯದ. ನಂಗಲದಲ್ಲಿ ಪಂಜಾಬ್ 1962 ಭಾರತದ ಮೊದಲ ಭಾರ ಜಲ ಉತ್ಪಾದನಾ ಘಟಕ ಸ್ಥಾಪಿಸಲಾಗಿದೆ. KPSCC ಗ್ರೂಪ್ ಮೊದಲ ಹೆವಿ ವಾಟರ್ ಭಾರ ಜಲ D2O. ಇದನ್ನ ಏನಂದ್ರೆ ಇಲ್ಲಿ ನಂಗಲ್ ಎನ್ನುವ ಘಟಕವನ್ನು ಹೊಂದಿದೆ. ಇದನ್ನು ನೆನಪಿಟ್ಕೋಬೇಕು. ಸಟ್ಲೇಜ್ ನದಿಯ ದಡದಲ್ಲಿ ಪಂಜಾಬಿನ ಲುಧಿಯಾನ ನಗರವಿದೆ. ಲುಧಿಯಾನ ನಗರವು ಇದೆ. ಅವು ಏನದವ ಅನ್ನೋದು ಆ ಹೆಸರು ಕೇಳೋಣ ಬಡ 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 ನೆನಪಿಗೆ ಬಂದ್ಬಿಟ್ರೆ ಸಾಕ್ರಿ. ನೆಕ್ಸ್ಟ್, ಪಂಜಾಬಕ್ಕೆ ಪಂಚನದಿಗಳ ನಾಡು ಅಂತಾರ. ಪಂಚನದಿಗಳ ಜಿಲ್ಲೆ ಯಾವುದು? ನಮ್ದೊಂದು ಬೇಕಲ್ಲ ಇದು.
ಪಂಚನದಿಗಳ ಜಿಲ್ಲೆ. ಅಥವಾ ಕರ್ನಾಟಕದ ಪಂಜಾಬ್. ಯಾವುದು ಅಂತ ಕೇಳ್ತಾರ? ವಿಜಯಪುರ. ವಿಜಯಪುರ ಜಿಲ್ಲೆಯಲ್ಲಿ ಹರಿಯುವಂತಹ ನದಿಗಳು 5 ತರ ಹೆಸರು ಬೇಕ್ರಿ. ಒಂದನೇದ್ದು ಕೃಷ್ಣ. ಕೃಷ್ಣಾ ನದಿಯ ಉಪನದಿಗಳು ಯಾವ್ಯಾವ ಅದಾವ ಓಸು ಹೇಳ್ಬೇಕು. ಇದಕ್ಕೆ ಇಲ್ಲಿದ್ದದ್ದು ಮಲಪ್ರಭಾ ನದಿ. ಹಾಗಾದರೆ ಏನದಂದ್ರೆ ದೋಣಿ, ಘಟಪ್ರಭಾ, ಭೀಮೆ, ಭೀಮಾನು ಅಂತಾರ. ಇದು ಆಯ್ತು. ಹಾಗಾದರೆ ಕೃಷ್ಣ ಮತ್ತು ಮಲಪ್ರಭಾ ನದಿಗಳು ಎಲ್ಲಿ ಸಂಗಮಗೊಳ್ಳುತ್ತವೆ? ಕೂಡಲ ಸಂಗಮದಲ್ಲಿ. PSI ಕ್ವಶನ್. ಕೂಡಲ ಸಂಗಮ ಎಲ್ಲಿದೆ? ಬಾಗಲಕೋಟೆ ಜಿಲ್ಲಾ. ದೋಣಿ ನದಿಯ ನೀರು ಹೆಂಗದವ? ಉಪ್ಪು ನೀರು. ದೋಣಿ ನದಿ ಏನ್ ಫೇಮಸ್? ಜೋಳ ಬೆಳಿತಾರ, ಜೋಳ. ದೋಣಿ ಬೆಳೆದರೆ ಓಣೆಲ್ಲ ಕಾಳು ಅಂತಾರ. ಘಟಪ್ರಭಾ ನದಿ ಗೋಕಾಕ್ ಜಲಪಾತ ನಿರ್ಮಿಸಲಾಗಿದೆ. ಹಾಗಾದರೆ ಏನಂದ್ರೆ ಘಟಪ್ರಭಾ ನದಿಗೆ ಬೆಳಗಾವಿ ಜಿಲ್ಲಾದೊಳಗ ಹಿಡಕಲ್ ಡ್ಯಾಮ್ ಕಟ್ಟಲಾಗಿದೆ. ಭೀಮಾ ನದಿಗೆ ನೋ ಹೈಡಲ್ ಪವರ್ ಪ್ರಾಜೆಕ್ಟ್ಸ್. ಯಾವ ನದಿಗೆ ಯಾವುದೇ ಜಲ ವಿದ್ಯುತ್ ಉತ್ಪಾದನಾ ಘಟಕಗಳನ್ನು ನಿರ್ಮಿಸಲಾಗಿಲ್ಲ? ಭೀಮಾ ನದಿಗಿಲ್ಲ. ಇದು ಕರ್ನಾಟಕ ಮಹಾರಾಷ್ಟ್ರದ ಗಡಿಯಾಗಿ ಹರಿಯುತ್ತದೆ. ಇಷ್ಟೆಲ್ಲ ಆಯ್ತು. ನೆಕ್ಸ್ಟ್ ಏನು ವರ್ಡ್ ಮಾಡ್ತೇವೆ? ಯಮುನೋತ್ರಿ, ಯಮುನಾ ನದಿ. ಯಮುನೋತ್ರಿ ಎಲ್ಲದ ಅಂತ ಕೇಳ್ತಾರ. ಇಲ್ಲ, ಗಂಗಾ ನದಿಗೆ ಕೊಡ್ತದ. ಯಮುನಾ ನದಿ, ಯಮುನಾ ಯಮುನೋತ್ರಿ ಇದೊಳಗ ಹುಡ್ತದ. ಯಮುನೋತ್ರಿ ಎಲ್ಲದ? ಉತ್ತರಾಖಂಡದಲ್ಲಿ ಇದೆ. ಉತ್ತರಾಖಂಡ. ಗಂಗಾ ನದಿಯ ಪ್ರಮುಖವಾದ ಉಪನದಿ. ದೆಹಲಿ ಇರುವುದು ಯಮುನಾ ನದಿಯ ದಡದಲ್ಲಿ. ಆಗ್ರಾ ಇರುವುದು ಯಮುನಾ ನದಿಯ ದಡದಲ್ಲಿ, ಉತ್ತರ ಪ್ರದೇಶ. ಇನ್ನು ಯಮುನಾ ನದಿಗೆ ಇರುವ ಪ್ರಮುಖವಾದ ಉಪನದಿಗಳು: 1 ಚಂಬಲ್, 2ನೇಯದ್ದು ಹಿಂಡನ್, 2ನೇಯದ್ದು ಹಿಂಡನ್ ನದಿ, 3ನೇಯದ್ದು ಬೇಟ್ವಾ, 4ನೇಯದ್ದು ಕೇನ್. ಬೇಟ್ವಾ ನದಿ ಮತ್ತು ಕೇನ್ ನದಿ ಅಂತ ಹೇಳಿ ಬರ್ತಾವ. ಇವೆಲ್ಲ ಅದಾವ. ಸರ್, ಭಾರತದಲ್ಲಿ ಮೊಟ್ಟ ಮೊದಲಿಗೆ ನದಿಗಳ ಜೋಡಣೆ ಮಾಡ್ಯಾರ ಯಶಸ್ವಿಯುತವಾಗಿ 2 ನದಿ ಕೂಡಿಸುದು. ಹಾಗಾದರೆ ಬೇಟ್ವಾ ನದಿ ಎನ್ನುವುದು UP ಆಯಿತು, ಕೇನ್ ನದಿ ಎನ್ನುವುದು MP ಆಯಿತು. 2 ನದಿಗಳನ್ನು ಕೂಡಿಸುವುದಕ್ಕ ಇಂಡಿಯನ್ ಗಾರ್ಲ್ಯಾಂಡ್ ಪ್ರಾಜೆಕ್ಟ್ ಅಂತಾರ. ಗಾರ್ಲ್ಯಾಂಡ್ ಪ್ರಾಜೆಕ್ಟ್ ಈ ಯೋಜನೆ ಏನದಂದ್ರೆ ಕಲ್ಪನೆ ಮಾಡಿದ್ದು ಪ್ರಧಾನಿ ಇಂದಿರಾ ಗಾಂಧಿ ಅವರಿದ್ದಕ್ಕರ. ಆದರೆ ಈ ಯೋಜನೆ ಮಾಡಿ ಪೂರ್ಣಗೊಳಿಸಿದ್ದು, ಪ್ರಾಜೆಕ್ಟ್ ಕಂಪ್ಲೀಟೆಡ್, ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿಯಾಗಿದ್ದಾಗ. ನದಿ ಜೋಡಣೆಯ ಕಾರ್ಯಕ್ರಮ. ಬೇಟ್ವಾ ನದಿಗೆ ಉತ್ತರ ಪ್ರದೇಶದಲ್ಲಿ ಒಂದು ಡ್ಯಾಮ್ ಕಟ್ಟ್ಯಾರ, ಮಾಟಾಟಿಲ್ಲಾ. ಮಾಟಾಟಿಲ್ಲಾ ಡ್ಯಾಮ್ ಉತ್ತರ ಪ್ರದೇಶ ಅಂತ ಹೇಳಬೇಕು. ಇಷ್ಟು ಇದರದ ಕಾನ್ಸೆಪ್ಟ್ಗಳು ಗೊತ್ತಿರಬೇಕು, ಏನೇನದಾವ ಅನ್ನೋದು. ಇನ್ನು ಬರೇ ಚಂಬಲ ನದಿ ಬಗ್ಗೆ ತೊಳೋಣ ಒಂದಿಷ್ಟು. ಚಂಬಲ ನದಿಯ ವಿಶೇಷತೆ ಏನು? ಮಧ್ಯಪ್ರದೇಶದ ಮಾಳ್ವಾ ಪ್ರಸ್ಥಭೂಮಿಯಲ್ಲಿ ಉಗಮ. ಇದು ವಾನ್. ಹಾಗಾದರೆ ಚಂಬಲ ನದಿ ಹರಿಯುವುದು ಮಧ್ಯಪ್ರದೇಶ, ಆಮ್ಯಾಗ ರಾಜಸ್ಥಾನ, ಆಮ್ಯಾಗ ಉತ್ತರ ಪ್ರದೇಶ. ಮಧ್ಯಪ್ರದೇಶದಲ್ಲಿ ಚಂಬಲ ನದಿಗೆ ಒಂದು ಗಾಂಧಿ ಸಾಗರ ಯೋಜನೆ ನಿರ್ಮಿಸಲಾಗಿದೆ. ಒಂದು ನೆಹರು ಸಾಗರ ನಿರ್ಮಿಸಲಾಗಿದೆ. ಇನ್ನು ರಾಜಸ್ಥಾನದಲ್ಲಿ ರಾಣಾ ಪ್ರತಾಪ ಸಾಗರ ನಿರ್ಮಿಸಲಾಗಿದೆ.
ರಾಣಾ ಪ್ರತಾಪ ಸಾಗರ ಇಷ್ಟದ. ಹಾಗಾದರೆ ಉತ್ತರ ಪ್ರದೇಶದಲ್ಲಿ ತ್ರಿವಳಿ ಸಂಗಮ ನಡೀತದ. ಒಂದು ಗಂಗಾ ನದಿ, ಯಮುನಾ, ಒಂದು ಸರಸ್ವತಿ ನದಿ ಅಂತೇಳಿ ಬರ್ತದ. ಈ ತ್ರಿವಳಿ ಸಂಗಮ ಇರುವುದೇ ಎಲ್ಲಿ ಅಂದ್ರೆ ಪ್ರಯಾಗರಾಜ್. ಈಗೇನು ಕುಂಭಮೇಳ ನಡೆದದಲ್ಲ ಇಲ್ಲೇ ನೋಡಿ, ಪ್ರಯಾಗರಾಜ್ ಇದರ ಕಾನ್ಸೆಪ್ಟ್. ತಿಳಿಯಕತ್ತದ ಇಲ್ಲೋ ಅನ್ನೋದು ಪಟ್ನೆ ಹೇಳ್ರಿ ನೋಡೋಣ ಸರ. ಪಟ್ನೆ ರಿಪ್ಲೈ ಕೊಡ್ಬೇಕು. ಎಸ್ ಅಂದ್ರೆ ಮುಂದಿಂದ ಹೇಳ್ತೀನಿ. ನೆಕ್ಸ್ಟ್, ಇಲ್ಲಿ ತನಕ ಕ್ಲಿಯರ್ ಆಯ್ತು. ಗಾಂಧಿ ಸಾಗರ ಅಣೆಕಟ್ಟು ಯಾವ ನದಿಗೆ ಕಟ್ಟಲಾಗಿದೆ? ಚಂಬಲ ನದಿಗೆ. ಎಲ್ಲದ? ಮಧ್ಯಪ್ರದೇಶದಲ್ಲಿ ಇದೆ. ಇದು ತೋರಿ. ಸ್ವಲ್ಪ ಅಬ್ಸರ್ವೇಷನ್. ಫಾರಕ್ಕಾ ಜಲಾಶಯ ಎಲ್ಲಿದೆ ಅಂತ ಕೇಳ್ತಾರೆ. ಇಲ್ಲಿ ಬರ್ತದೆ ಫಾರಕ್ಕಾ ಜಲಾಶಯ. ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಲ್ಲಿ ಒಂದಿಷ್ಟು ಇಂಪಾರ್ಟೆನ್ಸ್. ಒಂದನೇದ್ದು ಫಾರಕ್ಕಾ ಡ್ಯಾಮ್. ಎರಡನೆಯದು DVC, ದಾಮೋದರ ವ್ಯಾಲಿ ಕಾರ್ಪೊರೇಷನ್. ಫಾರಕ್ಕಾ ಡ್ಯಾಮ ಯಾವ ನದಿಗೆ ಕಟ್ಟಲಾಗಿದೆ? ಯಾವುದಕ್ಕೆ ನಿರ್ಮಾಣ ಮಾಡ್ಯಾರ ಅಂದ್ರೆ ಹೂಗ್ಲಿ ನದಿಗೆ. ಹೂಗ್ಲಿ ನದಿಗೆ ಇರುವ ಇನ್ನೊಂದು ಹೆಸರು ಗಂಗಾ. ಈ ಡ್ಯಾಮದ ಬಹಳ ದಿನ ವಿವಾದ ಇತ್ತು. ಯಾಕಂದ್ರೆ ಇದರ ಪಕ್ಕದಾಗಿರುವ ಈ ಬಾಂಗ್ಲಾದವರು ಕಟ್ ಮಾಡಿ ಅಂತೇಳಿ ವಿವಾದ ಮಾಡ್ತಿದ್ರು. ಲಾಸ್ಟಿಗೆ ಭಾರತ ಮತ್ತು ಬಾಂಗ್ಲಾ ನಡಬರ್ಕ 1996ರಲ್ಲಿ ಇದರ ವಿವಾದ ಬಗೆಹರಿಸಲಾಯಿತು. ಭಾರತ ಬಾಂಗ್ಲಾದೇಶಗಳ ನಡಬರ್ಕ ಯಾವ ಡ್ಯಾಮದ ಬಗ್ಗೆ ವಿವಾದ ಇತ್ತು? ಫಾರಕ್ಕಾ ಡ್ಯಾಮ್. ಗಂಗಾ ನದಿ ಅಥವಾ ಹೂಗ್ಲಿ ನದಿ, ವೆಸ್ಟ್ ಬೆಂಗಾಲ್. ದಾಮೋದರ ವ್ಯಾಲಿ ಕಾರ್ಪೊರೇಷನ್. ದಾಮೋದರ ನದಿ ಹುಟ್ಟುವುದು, ಇದು ಎದರ ಉಪನದಿ ಅಂದ್ರೆ ಗಂಗಾ. ದಾಮೋದರ ನದಿ ಹುಟ್ಟುವುದು ಎಲ್ಲಿ ಅಂದ್ರ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಒಳಗೆ ಹುಡ್ತದೆ. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಉಗಮ. ಹಾಗಾದ್ರೆ ಇದು ಗಂಗಾ ನದಿಯ ಉಪನದಿಯಾಗಿದೆ. ಈ ನದಿಗೆ ಪಶ್ಚಿಮ ಬಂಗಾಳದ ಸ್ಯಾರೋ ಆಫ್ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿಯ ತರ. ಸ್ವತಂತ್ರ ಭಾರತದ ಮೊದಲ ವಿವಿಧೋದ್ದೇಶ ಯೋಜನೆ, ಫಸ್ಟ್ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಆಫ್ಟರ್ ಇಂಡಿಯನ್ ಇಂಡಿಪೆಂಡೆನ್ಸ್, ದಾಮೋದರ ವ್ಯಾಲಿ ಕಾರ್ಪೊರೇಷನ್. ಕಚೇರಿ ಎಲ್ಲಿದೆ ಅಂದ್ರೆ ಕಲ್ಕತ್ತಾದಲ್ಲಿ ಇದೆ. ಇದನ್ನು ಹೇಳಬೇಕ್ರೆ ನಾವು ಇಷ್ಟೆಲ್ಲ. ಹಾಗಾದರೆ ದಾಮೋದರ ನದಿ ತೀರದಲ್ಲಿ ಇರುವಂತಹ ಒಂದು ಪ್ರಸಿದ್ಧ ಕಬ್ಬಿಣ ಕೈಗಾರಿಕೆ ಅದ. ಪಶ್ಚಿಮ ಬಂಗಾಳದ ದುರ್ಗಾಪುರ್ ಇರುವುದೇ ದಾಮೋದರ ನದಿ ಕಣಿವೆ. ಇದೇ ನದಿ ದಡದಲ್ಲಿ ಅದ. ದಾಮೋದರ ನದಿ ಕಣಿವೆ ಯಾವುದಕ್ಕೆ ಬಹಳ ಹೆಸರುವಾಸಿ ಅದ? ಕಲ್ಲಿದ್ದಲು ನಿಕ್ಷೇಪ ಬಹಳ ಸಂಗ್ರಹಣೆಯಾಗಿದೆ ಈ ಪ್ರದೇಶದೊಳಗೆ. ಕಲ್ಲಿದ್ದಲು ನಿಕ್ಷೇಪದ ಪ್ರದೇಶವಾಗಿದೆ. ಎಷ್ಟು ಇದರ ಬಗ್ಗೆ ಗೊತ್ತಿರಬೇಕು ನಮ್ಗೆ. ನೆಕ್ಸ್ಟ್, ಆಯ್ತ್ರೆ ಇದು ಆದ ಬಳಕ ಮತ್ತೇನು ಗೊತ್ತಿರಬೇಕು?
ಜಾರ್ಖಂಡ್ ರಾಜ್ಯ ಅಂತ ಹೇಳಿ ಅದ. ಜಾರ್ಖಂಡ್ ರಾಜ್ಯ. ಇಲ್ಲಿ ಹರಿಯುವ ಪ್ರಮುಖವಾದ ನದಿ ಬರಾಕರ ನದಿ. ಬರಾಕರ ನದಿ ಎಲ್ಲಿ ಅದ ಅಂತ ಕೇಳಿದ್ರೆ ಜಾರ್ಖಂಡ್ ರಾಜ್ಯ. ಹಾಗಾದರೆ ಬರಾಕರ ನದಿಗೆ ಕಟ್ಟಲಾಗಿರುವ ಆಣೆಕಟ್ಟು ತಿಲೈಯಾ ಡ್ಯಾಮ್. ತಿಲೈಯಾ ಡ್ಯಾಮ್ ಸಿಚುವೇಟೆಡ್ ಇನ್ ದ ಸ್ಟೇಟ್ ಆಫ್ ಜಾರ್ಖಂಡ್. ಇದನ್ನು ಹೇಳೋದು ಸರ್. ಜಾರ್ಖಂಡಿನ ರಾಜಧಾನಿ ಯಾವುದು? ರಾಂಚಿ. ರಾಂಚಿಯನ್ನ ಜಲಪಾತಗಳ ಜಿಲ್ಲೆ ಅಂತೇಳಿ ಕರೀತಾರೆ. ಅಷ್ಟು ವಾಟರ್ ಫಾಲ್ಸ್ ಪದವಿಲ್ಲ ರಾಂಚಿ ಒಳಗೆ. ಈ ರಾಂಚಿ ಇರುವುದು ಎಲ್ಲಿ ಅಂದ್ರೆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿದೊಳಗೆ. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯ ಪ್ರಸಿದ್ಧವಾದಂತಹ ನಗರ ಯಾವುದು ಅಂದ್ರೆ ರಾಂಚಿ. ರಾಂಚಿಯಲ್ಲಿ ಭಾರಿ ಕೈಗಾರಿಕೆಗಳ ಕೇಂದ್ರವಿದೆ. ಹೆವಿ ಇಂಡಸ್ಟ್ರಿ ಅದಾವ, ಕೈಗಾರಿಕೆಗಳ ಕೇಂದ್ರ ಇಲ್ಲಿ ಅದ. ಎಲ್ಲ ಪ್ರಕಾರದ ನಿಕ್ಷೇಪ ಸಿಗ್ತದ. ಇಲ್ಲಿ ಬಿರ್ಸಾ ಮುಂಡಾ ವಿಮಾನ ನಿಲ್ದಾಣ ಕೇಂದ್ರವಿದೆ. ಬಿರ್ಸಾ ಮುಂಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದ್ರೆ ರಾಂಚಿ. ಬಿರ್ಸಾ ಮುಂಡಾ ಮುಂಡರ ದಂಗೆಯ ನಾಯಕತ್ವ ಹೊಂದಿದ್ದನು. ಬಿರ್ಸಾ ಮುಂಡಾನ ಜನ್ಮದಿನವನ್ನು ನಾವು ರಾಷ್ಟ್ರೀಯ ಆದಿವಾಸಿಗಳ ದಿನ ಅಂತೇಳಿ ಆಚರಣೆ ಮಾಡಲಾಗುತ್ತದೆ. ಹಾಗಾದರೆ ಯಾವ ದಿನಾಂಕದಂದು ರಾಷ್ಟ್ರೀಯ ಆದಿವಾಸಿಗಳ ದಿನವನ್ನು ಆಚರಿಸಲಾಗುತ್ತದೆ? ಪಟ್ಟೆ ಹೇಳಬೇಕು. ನೆಕ್ಸ್ಟ್, ರಿಹಾಂದ್ ನದಿ ಅಂತೇಳಿ ಬರ್ತವೆ. ಉತ್ತರ ಪ್ರದೇಶದಲ್ಲಿ ಹರಿತು. ರಿಹಾಂದ್ ನದಿ ಇದು ಫಸ್ಟ್. ಎದರ ಉಪನದಿ? ಗಂಗಾ ನದಿಯ ಉಪನದಿ. ಇನ್ನ ಎರಡನೆಯದ್ದು, ರಿಹಾಂದ್ ನದಿಗೆ ರಿಹಾಂದ್ ಆಣೆಕಟ್ಟು ಕಟ್ಟಲಾಗಿದೆ. ಈ ಡ್ಯಾಮ್ ಇಬ್ಬರಿಗೆ ಸಂಬಂಧದ. UP ಮತ್ತು MP ಇಬ್ರು ಹಂಚ್ಕೋಬೇಕು, ಒಬ್ಬರದೇ ಅಲ್ಲ. UP ಅಂಡ್ MP ರಿಹಾಂದ್ ಡ್ಯಾಮ್. ಸರ್, ಭಾರತದಲ್ಲಿ ಯಾವುದಕ್ಕೆ GB ಪಂತ್ ಜಲಾಶಯ ನಿರ್ಮಿಸಲಾಗಿದೆ? ಗೋವಿಂದ ವಲ್ಲಭ ಪಂತ್. ಯಾವುದಕ್ಕ GB ಪಂತ್ ಡ್ಯಾಮ್ ಅಂತೇಳಿ ಹೆಸರಿಟ್ಟಾರ? ಪಟ್ನೆ ಆನ್ಸರ್ ಮಾಡಿ. ನವೆಂಬರ್ 15 ರಾಷ್ಟ್ರೀಯ ಆದಿವಾಸಿಗಳ ದಿನ. ಅದು ಬಿರ್ಸಾ ಮುಂಡಾನ ಜನ್ಮದಿನವಾಗಿದೆ. ಹಾಗಾದರೆ ರಾಂಚಿಯನ್ನು ಜಲಪಾತಗಳ ನಗರ ಎಂದು ಕರೆಯಲಾಗುತ್ತದೆ. ಈಗ ನಮ್ಮ ಕಾನ್ಸೆಪ್ಟ್ ಏನದ? ಕಾವೇರಿ ನದಿ, ಮೆಟ್ಟೂರ್ ಡ್ಯಾಮ್. ಈಗ ಸ್ವಲ್ಪ ಅಬ್ಸರ್ವೇಷನ್. ಇಲ್ಲಿ ಕಾವೇರಿ ಪಶ್ಚಿಮ ಘಟ್ಟಗಳು, ಕಾವೇರಿ ನದಿ. ಇದಕ್ಕ ಕಾನ್ಸೆಪ್ಟ್ ಏನದ? ಬಂಗಾಳ ಕೊಲ್ಲಿಗೆ ಹೋಗ್ತದ. ಇದು ಪೂರ್ವಕ್ಕೆ ಹರಿ ಬಂಗಾಳ ಕೊಲ್ಲಿ. ಕಾವೇರಿ ನದಿಯನ್ನು ಕರ್ನಾಟಕದ ಜೀವನದಿ ಎಂದು ಕರೆಯುತ್ತೇವೆ. ದಕ್ಷಿಣ ಭಾರತದ ಗಂಗಾ ಎಂದು ಕರೆಯುತ್ತೇವೆ. ವೃದ್ಧ ಗಂಗಾ, ಗೋದಾವರಿ. ದಕ್ಷಿಣ ಭಾರತದ ಗಂಗಾ ನದಿ ಕಾವೇರಿ. ಹಾಗಾದರೆ ಕಾವೇರಿ ನದಿಯ ಉಗಮ ಸ್ಥಳ ಪಶ್ಚಿಮ ಘಟ್ಟದ ಕೊಡಗು ಜಿಲ್ಲೆ, ಬ್ರಹ್ಮಗಿರಿ ಬೆಟ್ಟ. ತಲಕಾವೇರಿ ಒಳಗ ಉಗಮ ಆಗ್ತದೆ. ತಲಕಾವೇರಿ. ಕಾವೇರಿ ನದಿಯ ವಿವಾದವಿರುವ ರಾಜ್ಯಗಳು ಅಥವಾ ಪ್ರದೇಶಗಳು. ಕರ್ನಾಟಕದಲ್ಲಿ ಹರಿತದ. ಕೇರಳ ತೋಬೇಕು, ಪುದುಚೇರಿನೂ ತೋಬೇಕು, ತಮಿಳುನಾಡುನೂ ತೋಬೇಕು. ಕೇರಳದಿಂದ ಕಾವೇರಿ ನದಿಗೆ ಬಂದು ಕೂಡಿಕೊಳ್ಳುವ ನದಿಗಳಲ್ಲಿ ಕಬಿನಿ ಪ್ರಮುಖವಾಗಿದೆ. ಕಬಿನಿ ನದಿಯನ್ನು ಮೈಸೂರು ಪ್ರದೇಶದಲ್ಲಿ ಕಪಿಲಾ ಎಂದು ಕರೆಯಲಾಗುತ್ತದೆ. ಕಪಿಲಾ ಎಂದು ಕರೆಯುವರು. ಇದನ್ನು ಹೇಳಬೇಕು ನಾವು. ಕರ್ನಾಟಕದಲ್ಲಿ ಕಾವೇರಿ ನದಿಗೆ ಕಟ್ಟಲಾಗಿರುವ ಡ್ಯಾಮ
ಕೃಷ್ಣರಾಜಸಾಗರ ಜಲಾಶಯ. ಹೌದು, ಕೃಷ್ಣರಾಜಸಾಗರ ಅಂದ್ರೆ ಎಷ್ಟನೇ ಕೃಷ್ಣರಾಜಸಾಗರ? ಇದಕ್ಕೆ ಆನ್ಸರ್ ಮಾಡಿ. ಎರಡನೆಯದ್ದು ಏನಂದ್ರೆ ತಮಿಳುನಾಡಿನಲ್ಲಿ ಕಟ್ಟಿರುವುದು ಮೆಟ್ಟೂರು ಡ್ಯಾಮ್. ಸ್ಟ್ಯಾನ್ಲಿ ಜಲಾಶಯ. ಸ್ಟ್ಯಾನ್ಲಿ ಜಲಾಶಯ ಇದು ಹೇಳಬೇಕು. ಕಾವೇರಿ ನದಿ ನಿರ್ಮಿಸಿರುವಂತಹ ದ್ವೀಪಗಳಲ್ಲಿ 1, 2, 3. ಹಾಗಾದರೆ ಶ್ರೀರಂಗಂ ಎಂದರೆ ಅಂತ್ಯರಂಗ. ಅಂತ್ಯರಂಗ, ಆದಿರಂಗ, ಮಧ್ಯರಂಗ. ಮಧ್ಯರಂಗ ಇವೆರಡು ನಮ್ಮ ಕರ್ನಾಟಕದಾಗ ಅದಾವ. ಆದಿರಂಗ, ಮಧ್ಯರಂಗ, ಅಂತ್ಯರಂಗ. ಹಾಗಾದರೆ ಅಂತ್ಯರಂಗ ಎನ್ನುವುದು ಶ್ರೀರಂಗಮ್ಮ ಆದ್ರ ಆದಿರಂಗ ಯಾವುದು, ಮಧ್ಯರಂಗ ಯಾವುದು? ಎರಡಕ್ಕೂ ಆನ್ಸರ್ ಮಾಡಬೇಕು. ಪಟ್ನೆ ಆನ್ಸರ್ ಮಾಡ್ರಿ. ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರನ್ನು ಇಡಲಾಗಿದೆ. ಕರೆಕ್ಟ್. ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರನ್ನು ಇಡಲಾಗಿದೆ. ಆದಿರಂಗ ಅಂದ್ರೆ ಯಾವುದು, ಮಧ್ಯರಂಗ ಅಂದ್ರೆ ಯಾವುದು ಅನ್ನೋದಕ್ಕೆ ಆನ್ಸರ್ ಮಾಡಬೇಕು. ಕಾವೇರಿ ನದಿ ನಿರ್ಮಿಸಿರುವ ಆದಿರಂಗ ಎಂದರೆ ಈಗ ಯಾವೂರಿಗೆ ಕರಿಬೇಕು, ಮಧ್ಯರಂಗ ಅಂದ್ರೆ ಯಾವೂರಿಗೆ ಕರಿಬೇಕು? ಎಲ್ಲ ಕಾವೇರಿ ನದಿಯಿಂದ ನಿರ್ಮಿಸಲ್ಪಟ್ಟಿರುವ ಜಲಪಾತಗಳು ಗಗನಚುಕ್ಕಿ, ಭರಚುಕ್ಕಿ. ನೆಕ್ಸ್ಟ್ ಆ ನಂತರ ಏನಂತಂದ್ರ ಪ್ರಮುಖವಾಗಿ ಇಲ್ಲಿ ಏನೋ ಒಂದು ರಾಮನಗರ ಜಿಲ್ಲಾದೊಳಗ ಏನಂತಂದ್ರ ಮೇಕೆದಾಟು ಪ್ರವಾಸಿ ಸ್ಥಳ. ಮೇಕೆದಾಟು, ಶಿವನ ಸಮುದ್ರಂ ಫಾಲ್ಸ್. ಇದು ಓಸು ಹೇಳಬೇಕು. ಆದಿರಂಗ ಎಂದರೆ ಯಾವುದು, ಮಧ್ಯರಂಗ ಅಂದ್ರೆ ಯಾವುದು? ಹೆಸರು ಬರಿಬೇಕ್ರಿ. ಆದಿರಂಗ ಶ್ರೀರಂಗಪಟ್ಟಣಂ, ಮಂಡ್ಯ ಜಿಲ್ಲೆ. ಹಾಗಾದರೆ ಮಧ್ಯರಂಗ ಎಂದರೆ ಶಿವನ ಸಮುದ್ರಂ. ಶ್ರೀರಂಗಂ, ಶಿವನ ಸಮುದ್ರಂ ಮತ್ತು ಶ್ರೀರಂಗಂ. ಈ ಕಾನ್ಸೆಪ್ಟ್ಗಳು ತಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಇಲ್ಲೊಂದು 2 ವಿಚಾರಗಳದಾವ ಸರ್. ಬ್ರಾಹ್ಮಿಣಿ ಮತ್ತು ಬೈತರಾಣಿ ಎನ್ನುವ 2 ಪ್ರಮುಖ ನದಿಗಳು ಹರಿತಾವ, ಪೂರ್ವಕ್ಕೆ ಹರಿತಾವ. ಬ್ರಾಹ್ಮಿಣಿ, ಬೈತರಾಣಿ ಈ 2 ನದಿಗಳು ಯಾವ ರಾಜ್ಯದಲ್ಲಿ ಪ್ರಮುಖವಾಗಿ ಅದಾವಂದ್ರೆ ಒಡಿಸ್ಸಾ ರಾಜ್ಯದ. ಆದರೆ ಬ್ರಾಹ್ಮಿಣಿ ನದಿ ಛತ್ತೀಸ್ಗಢದಾಗೂ ಹರಿತದ. ಬ್ರಾಹ್ಮಿಣಿ ನದಿ ಏನದಂದ್ರೆ ಜಾರ್ಖಂಡ್ದಾಗೂ ಸ್ವಲ್ಪ ಹರಿತದ. ಜಾರ್ಖಂಡ್ ಇಲ್ಲೇ ಸ್ವಲ್ಪ ಅಬ್ಸರ್ವೇಷನ್. ಬ್ರಾಹ್ಮಿಣಿ ನದಿ ದಡದಲ್ಲಿನೇ ಏನದ ಅಂದ್ರೆ ರೂರ್ಕೆಲಾ ಕಬ್ಬಿಣ ಉಕ್ಕಿನ ಕೈಗಾರಿಕೆ ಅದ. ಒಡಿಸ್ಸಾದ ರೂರ್ಕೆಲಾ ಕಬ್ಬಿಣ ಉಕ್ಕಿನ ಕೈಗಾರಿಕೆ. ಬ್ರಾಹ್ಮಿಣಿ ಮತ್ತು ಬೈತರಾಣಿ ನದಿಗಳು ಈ ರಾಜ್ಯದಲ್ಲಿ ಹರಿಯುತ್ತವೆ, ಒಡಿಸ್ಸಾ. ಬ್ರಾಹ್ಮಿಣಿ ನದಿ ಹರಿಯುವುದು ಜಾರ್ಖಂಡ್, ಛತ್ತೀಸ್ಗಢ, ಒಡಿಸ್ಸಾ ರಾಜ್ಯದಲ್ಲಿ. ಇದು ಪೂರ್ವಾಭಿಮುಖವಾಗಿ ಹರಿಯುತ್ತದೆ. ಸುಮಾರು 39,000 ಚದುರ ಕಿಲೋಮೀಟರ್ ಜಲಾನಯನ ಪ್ರದೇಶವನ್ನು ಹೊಂದಿದೆ. ಒಡಿಸ್ಸಾದ ಪ್ರಮುಖ ನಗರ ರೂರ್ಕೆಲಾ. ಕಬ್ಬಿಣ ಉಕ್ಕಿನ ಕೈಗಾರಿಕೆ ಬ್ರಾಹ್ಮಿಣಿ ನದಿ ದಡದಲ್ಲಿ ಇದೆ. ಇದು ಪಶ್ಚಿಮ ಜರ್ಮನಿ ಸಹಾಯದಿಂದ ಸ್ಥಾಪನೆ. ಎಷ್ಟನೇ ಪಂಚವಾರ್ಷಿಕ ಯೋಜನೆ ಅಂದ್ರೆ ಎರಡನೆಯ ಪಂಚವಾರ್ಷಿಕ ಯೋಜನೆದೊಳಗ ಅದ ಅಂದಂಗ.
ಅರುಣಾಚಲ ಪ್ರದೇಶದಲ್ಲಿ ಹರಿಯುವ ಬ್ರಹ್ಮಪುತ್ರ ನದಿಗೆ ಏನೆಂದು ಕರೆಯುತ್ತಾರೆ? ದಿಹಾಂಗ್. ಬ್ರಹ್ಮಪುತ್ರ ನದಿಗೆ ಪ್ರಮುಖವಾದ ಉಪನದಿಗಳಲ್ಲಿ ಲೋಹಿತ್ನು ಒಂದು ಅದ. ಯಾವದ್ರಿ? ಲೋಹಿತ್. ಸುಬಾನ್ಸಿರಿ ಅಂತೇಳಿನೂ ಒಂದು ಅದ. ನೆಕ್ಸ್ಟ್, ಬಾಂಗ್ಲಾದೇಶದಲ್ಲಿ ಬ್ರಹ್ಮಪುತ್ರ ನದಿಗೆ ಏನೆಂದು ಕರೆಯಲಾಗುತ್ತದೆ? ಜಮುನಾ ಎಂದು ಕರೆಯುವರು. ಒನ್. ಇನ್ನ ನ್ಯಾಷನಲ್ ವಾಟರ್ ವೇ 2 ಬ್ರಹ್ಮಪುತ್ರ ನದಿಗೆ ಅಸ್ಸಾಮದೊಳಗದ ಸಾದಿಯಾದಿಂದ ದುಬ್ರಿಯವರೆಗೆ ಅದ. ಚಿಲ್ಕಾ ಸರೋವರ ಎಲ್ಲಿ ಕಂಡು ಬರುತ್ತದೆ? ಒಡಿಸ್ಸಾ ರಾಜ್ಯದಲ್ಲಿ. ಇದು ಹಿನ್ನೀರಿನ ಸರೋವರ, ಇಂಡಿಯನ್ ಲಾರ್ಜೆಸ್ಟ್ ಲಗೂನ್ ಲೇಕ್. ಲಗೂನ್ ಲೇಕ್ ಇನ್ ಇಂಡಿಯಾ ಅಂತೇಳಿ ಕರೀತಾರ. ಉಪ್ಪು ನೀರಿಂದದ. ಗೋವಿಂದ ಸಾಗರ ಸರೋವರ ಅಂದ್ರೂ ಒಂದೇ, ಬಾಕ್ರಾನಂಗಲ್ ಡ್ಯಾಮ್ ಅಂದ್ರೂ ಒಂದೇ. ಅಮರಕಂಟಕದಲ್ಲಿ ಯಾವ ನದಿ ಉಗಮಗೊಳ್ಳುತ್ತದೆ? ನರ್ಮದಾ ನದಿ. ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ಅತಿ ಉದ್ದವಾದ ನದಿ ನರ್ಮದಾ. ನರ್ಮದಾ ನದಿ ಹರಿಯುವುದು ಒಂದು ಎನ್. ಅದರದೊಂದು ಸಣ್ಣ ಮ್ಯಾಪೆ ಹಾಕಂತಾಳೆ. ಇಲ್ಲಿ ಇದರಿಂದ ಇಲ್ಲಿ ಮಧ್ಯಪ್ರದೇಶ, ಮಹಾರಾಷ್ಟ್ರ, ಗುಜರಾತ್ 3 ರಾಜ್ಯದ ಜಲಾನಯನ ಪ್ರದೇಶ ಹೊಂದಿದೆ. ಮಧ್ಯಪ್ರದೇಶದಲ್ಲಿ ಏನದ ಮೈಕಲ್ ಶ್ರೇಣಿ ಅಂತ ಹೇಳಿ ಬರ್ತಾವ. ಮೈಕಲ್ ಶ್ರೇಣಿದೊಳಗೆ ಅಮರಕಂಟಕ ಅಂತ ಹೇಳಿ ಪ್ಲೇಸ್ ಅದು. ಈ ಅಮರಕಂಟಕ ಎನ್ನುವ ಪ್ಲೇಸದೊಳಗೆ ಇದು ಹುಡ್ತದೆ. ಎಲ್ಲಿ? ಮಧ್ಯಪ್ರದೇಶದೊಳಗೆ. ಹಾಗಾದರೆ ಇದು ವೆಸ್ಟ್ ಫ್ಲೋವಿಂಗ್ ರಿವರ್. ಪಶ್ಚಿಮಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿ ಸೇರುತ್ತದೆ. ಬಂಗಾಳ ಕೊಲ್ಲಿ. ಹಾಗಾದರೆ ನರ್ಮದಾ ನದಿಗೆ ಹಳೆಯ ಹೆಸರು ರೇವಾ ಎಂದಾಗಿತ್ತು. ನರ್ಮದಾ ನದಿಗೆ ಕಟ್ಟಿರುವ ಡ್ಯಾಮ್ಗಳಲ್ಲಿ ಮಧ್ಯಪ್ರದೇಶದೊಳಗ ಓಂಕಾರೇಶ್ವರ ಅಂತೇಳಿ ಬರ್ತದೆ. ಇದು UPSC ಕೇಳಿದ್ದ. ಎರಡನೆಯದ್ದು ಮಧ್ಯಪ್ರದೇಶದಲ್ಲಿ ತಾವಾ ಡ್ಯಾಮ್ ಅಂತೇಳಿ ಕಟ್ಟ್ಯಾರ. ರೇವಾ ಡ್ಯಾಮ್ ಅಂತೇಳಿ ಒಂದು ಇಂದಿರಾ ಗಾಂಧಿ ಸಾಗರ ಅಂತೇಳಿ ಕಟ್ಟ್ಯಾರ. ಭಾರತದಲ್ಲಿ ಅತಿ ಹೆಚ್ಚು ನೀರು ಸಂಗ್ರಹಣೆಗೊಳ್ಳುವ ಕೆಪಾಸಿಟಿ, ಹೈಯೆಸ್ಟ್ ವಾಲ್ಯೂಮ್ ಆಫ್ ದಿ ವಾಟರ್ ಸ್ಟೋರೇಜ್ ಕೆಪಾಸಿಟಿ ಎದರಾಗದ ಅಂದ್ರೆ ಇಂದಿರಾ ಗಾಂಧಿ ಸಾಗರ, ಮಧ್ಯಪ್ರದೇಶ, ನರ್ಮದಾ ನದಿಗೆ ಕಟ್ಟಿದ್ದು. ಇದು ಆದ ಬಳಿಕ ಗುಜರಾತಿನಲ್ಲಿ ಏನದಂದ್ರ ಸರ್ದಾರ್ ಸರೋವರ ಅಣೆಕಟ್ಟು ಕಟ್ಟಲಾಗಿದೆ. ಸರ್ದಾರ್ ಸರೋವರ ಅಣೆಕಟ್ಟನ್ನು ವಿರೋಧಿಸಿ ನರ್ಮದಾ ಬಚಾವೋ ಆಂದೋಲನ ಮಾಡಲಾಯಿತು. ನರ್ಮದಾ ಬಚಾವೋ ಆಂದೋಲನದ ನಾಯಕಿ ಯಾರು ಅಂದ್ರೆ ಮೇಧಾ ಪಾಟ್ಕರ್. ಮೇಧಾ ಪಾಟ್ಕರ್ ಅನ್ನೋರು ಇದರ ಹೋರಾಟಗಾರ. ಇನ್ನ ಇಲ್ಲೊಂದು ಅಲಿಯ ಖಂಬತ್ ಕೊಲ್ಲಿ ಒಳಗ ಅರಬ್ಬಿ ಸಮುದ್ರ ಸೇರ್ತವ. ಅಲಿಯಾ ಬೇಟ್ ಎನ್ನುವ ದ್ವೀಪ ನಿರ್ಮಾಣ ಮಾಡ್ಯಾರ. ಸಾಮಾನ್ಯವಾಗಿ ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿಗಳು ಯಾವುವು ಡೆಲ್ಟಾ ಅಥವಾ ನದಿ ಮುಖಜ ಭೂಮಿ ನಿರ್ಮಿಸಿಲ್ಲ. ಯಾಕಂದ್ರೆ ನೀರೇ ಎತ್ತರದಿಂದ ಜಲಪಾತ ಬಿದ್ದಂಗೆ ಬಿಡ್ತದೆ. ಕೆಳಗೆ ಇಷ್ಟು ಕೆಳಗೆ ಸಮುದ್ರ ಇರ್ತದೆ. ಅದು ಮಣ್ಣು ಬಿದ್ದು ಹಿಂಗೆ ಪ್ಲೇನ್ ಮೈದಾನ ಆಗಲಿಕ್ಕೆ ಅವಕಾಶಗಳೇ ಇಲ್ಲ. ಏಕೆಂದರೆ ಪಶ್ಚಿಮ ಘಟ್ಟಗಳು ಎತ್ತರವಾಗಿವೆ ಮತ್ತು ಭಾಳ ಸ್ಲ್ಯಾಂಟ್ ಸ್ಲೋಪ್ ಅದಾವ. ಭಾಳ ಜೋರಾಗಿ ಬಂದುಬಿಡ್ತಾವೆ ನೀರು ಇಳಿಕಲ್ದಾಗ. ಅದಕ್ಕಾಗಿನೇ ಈ ಭಾಗದೊಳಗೆ ಯಾವುದೇ ನದಿ ಮುಖಜ ಭೂಮಿಗಳು ಇಲ್ಲ. ಈ ಕಾನ್ಸೆಪ್ಟ್ ತಮಗೆ ಗೊತ್ತಿರಬೇಕು. ಕೇರಳ ರಾಜ್ಯದಲ್ಲಿ ಭರತಪುಳ ಎನ್ನುವ ನದಿಗೆ ಪೊನ್ನಾನಿ ಎಂದು ಕರೆಯುತ್ತಾರೆ.
ಪೊನ್ನಾನಿ ಎಂದರೆ ಗೋಲ್ಡ್ ಮದಾರ್ ಅಥವಾ ಗೋಲ್ಡ್ ಚಿನ್ನ. ಇದು ಕೇರಳದಲ್ಲಿ ಹರಿಯುವ, ಪಶ್ಚಿಮಕ್ಕೆ ಹರಿದು ಹೋಗಿ ಕೂಡುವ ಎರಡನೆಯ ಉದ್ದವಾದ ನದಿ. ನೊಯ್ಯಾಳ, ಕಬಿನಿ, ಅರ್ಕಾವತಿ, ಶಿಂಷ, ಅಮರಾವತಿ ಇವೆಲ್ಲ ಎದರ ಉಪನದಿಗಳು? ಕಾವೇರಿ ನದಿಯ ಉಪನದಿಗಳು ಆಗಿವೆ. ಕೇರಳದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಪೆರಿಯಾರ್. ಒಂದು ಕಾನ್ಸೆಪ್ಟ್. ಹಾಗಾದರೆ ಪೆರಿಯಾರ ನದಿ ಹರಿದು ಅರಬ್ಬಿ ಸಮುದ್ರ ಸೇರುತ್ತದೆ. ಪೆರಿಯಾರ ನದಿಗೆ ಇಡುಕ್ಕಿ ಡ್ಯಾಂ ಕಟ್ಟಲಾಗಿದೆ. ಇಡುಕ್ಕಿ ಜಲಾಶಯ ಕಟ್ಟಲಾಗಿದೆ. ಪೆರಿಯಾರ ವನ್ಯಧಾಮ ಆನೆಗಳಿಗೆ ಪ್ರಸಿದ್ಧಿಯಾಗಿದೆ ಕೇರಳದಲ್ಲಿ. ಸಬರ್ಮತಿ ನದಿಯ ಉಗಮ ಸ್ಥಳ ಅರಾವಳಿ. ಇದು ಪಶ್ಚಿಮಕ್ಕೆ ಹರಿಯುವ ಮೂರನೆಯ ಉದ್ದವಾದ ನದಿ. ಗುಜರಾತಿನ ಅಹಮದಾಬಾದ್ ಮತ್ತು ಗಾಂಧಿನಗರ ಎರಡೂ ಇರುವುದು ಸಬರ್ಮತಿ ನದಿ ದಡದಲ್ಲಿ. ನೆಕ್ಸ್ಟ್, ಶರಾವತಿ ನದಿಯಿಂದ ಜೋಗ ಜಲಪಾತ ನಿರ್ಮಾಣವಾಗಿದೆ. ಇದಕ್ಕೆ ಹಳೆಯ ಹೆಸರು ಗೇರು ಸೊಪ್ಪ. 253 ಮೀಟರ್ ಎತ್ತರವಾಗಿದೆ. 4 ಕವಲುಗಳಲ್ಲಿ ಹರಿಯುತ್ತದೆ. ಹಾಗಾದರೆ ರಾಜಾ ರಾಣಿ ರೂರಲ್ ರಾಕೆಟ್ ಇದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ಇದೆ. ಭಾರತದ ಎರಡನೇ ಎತ್ತರವಾದ ಜಲಪಾತ ಜೋಗ ಜಲಪಾತ. ಇದರ ಕೆಳಗೊಂದು ಡ್ಯಾಮ್ ಕಟ್ಟ್ಯಾರ, ಲಿಂಗನಮಕ್ಕಿ ಜಲಾಶಯ. ಅದಕ್ಕೊಂದು ಮಹಾತ್ಮ ಗಾಂಧಿ ಹೈಡಲ್ ಪವರ್ ಪ್ರಾಜೆಕ್ಟ್ ಅಂತೇಳಿ ಅಳವಡಿಸಲಾಗಿದೆ. ಮಧ್ಯಪ್ರದೇಶದಲ್ಲಿ ಬೇತುಲ್ ಜಿಲ್ಲೆಯಲ್ಲಿ ಮುಲ್ತಾಯಿಯಿಂದ ಹುಟ್ಟುವ ನದಿ. ಮಧ್ಯಪ್ರದೇಶದ ಮುಲ್ತಾಯಿ ಎಂಬ ಸ್ಥಳದಲ್ಲಿ ತಾಪಿ ನದಿ ಹರಿಯುತ್ತದೆ. ಭಾರತದಲ್ಲಿ ಹರಿಯುವ ರಿಫ್ಟ್ ವ್ಯಾಲಿ ರಿವರ್ಸ್. ಚೀಳು ಕಣಿವೆ, ಇಕ್ಕಟ್ಟಾದ ಬೆಟ್ಟಗಳ ನಡುಬರ್ಕ ಚಿಕ್ಕದಾದ ಜಾಗದಾಗ ಹರಿತಾವ. ನರ್ಮದಾ, ತಪತಿ, ದಾಮೋದರ, ದೀಸ್ ಆಲ್ ಇವೆಲ್ಲ ಏನಂದ್ರೆ ರಿಫ್ಟ್ ವ್ಯಾಲಿ ರಿವರ್ಸ್ ಅಂತೀವಿ ನಾವು. ತಪತಿ ನದಿ ನರ್ಮದಾ ನದಿಯ ನಂತರ ಪಶ್ಚಿಮಕ್ಕೆ ಹರಿಯುವ ಎರಡನೆಯ ಪ್ರಮುಖವಾದ ಉದ್ದವಾದ ನದಿ. ತಪತಿ ನದಿಗೆ ಉಕಾಯಿ ಡ್ಯಾಮ್ ಕಟ್ಟ್ಯಾರ ಗುಜರಾತ್ದಾಗ. ತಪತಿ ನದಿಗೆ ಕಕ್ರಪಾರ ಯೋಜನೆ ನಿರ್ಮಾಣ ಮಾಡ್ಯಾರ, ಹೈಡಲ್ ಪವರ್. ತಪತಿ ನದಿನು ಖಂಬತ್ ಕೊಲ್ಲಿ ಒಳಗೆ ಹೋಗಿ ಅರಬ್ಬಿ ಸಮುದ್ರ ಸೇರುತ್ತದೆ. ಸೂರತ್ ನಗರ ಇರುವುದು ತಪತಿ ನದಿಯ ದಡದಲ್ಲಿ. ಶಿಂಷಾ ನದಿ ಎಲ್ಲಿ ಹುಟ್ಟುತ್ತದೆ? ದೇವರಾಯನ ದುರ್ಗ ಬೆಟ್ಟ, ಕರ್ನಾಟಕ. ದೇವರಾಯನ ದುರ್ಗ ಎನ್ನುವ ಬೆಟ್ಟಗಳು ಎಲ್ಲಿ ಕಂಡು ಬರುತ್ತವೆ? ಹಾಗಾದರೆ ಗಾಂಧೀಜಿಯವರು ವಿಶ್ರಾಂತಿ ಪಡೆದಿರುವುದು ಡ್ಯಾಶ್ ಎಂಬ ಸ್ಥಳದಲ್ಲಿ. ಕರ್ನಾಟಕದಳು ಬಹಳ ದಿನ ಆರಾಮಿಲ್ಲಾರದಕ್ಕೂ ವಿಶ್ರಾಂತಿ ಪಡೆದಿದ್ರು. ಪಟ್ನೆ 2 ಆನ್ಸರ್ ಮಾಡಿ ನೋಡೋಣ. ನೆಕ್ಸ್ಟ್, ಕೃಷ್ಣಾ ನದಿಗೆ ಘಟಪ್ರಭಾ, ಭೀಮಾ, ಕೊಯ್ನಾ, ಮೂಸಿ ಮತ್ತು ತುಂಗಭದ್ರಾ ಇವೆಲ್ಲ ಉಪನದಿಗಳು. ಹೈದರಾಬಾದ್ ಇರುವುದು ಮೂಸಿ ನದಿಯ ದಡದಲ್ಲಿ. ಕೊಯ್ನಾ ಇರುವುದು ಮಹಾರಾಷ್ಟ್ರದಲ್ಲಿ. ಅತ್ಯಂತ ದೊಡ್ಡದಾದ ಪ್ರಾಜೆಕ್ಟ್. ಇದಕ್ಕೆ ಛತ್ರಪತಿ ಶಿವಾಜಿ ಸಾಗರ ಅಂತೀವಿ. ಅಲ್ಲಿ ತಯಾರು ಮಾಡುವ ವಿದ್ಯುತ್ ಮುಂಬೈ ಪುನಾಕ ಕಳಿಸ್ತಾರ. ಹಾಗಾದ್ರೆ ಕೊಯ್ನಾ ಡ್ಯಾಮದ ಮೇನ್ ಪರ್ಪಸ್ ಹೈಡಲ್ ಪವರ್ ಪ್ರಾಜೆಕ್ಟ್. ಸಿಂಧೂ ನದಿ ಹುಟ್ಟುವುದು ಎಲ್ಲಿ ಅಂದ್ರ ಬೋಖರ್ಚು ಗ್ಲೇಸಿಯರ್, ಹಿಮ ನದಿದೊಳಗೆ ಹುಡ್ತದ ಅಂತೇಳಿ ಹೇಳ್ತಾರ. ಅದಕ್ಕೆ ಸಿಂಗೆ ಕಂಬಾನ, ಅದು ಕೈಲಾಸ ಪರ್ವತ, ಮಾನಸ ಟಿಬೇಟಿನ ಹತ್ತಿರ. ಗೋರಿ ಗಂಗಾ ಎಂದರೆ ಏನು? ಕಾಳಿ ನದಿಯ ಪ್ರಮುಖ ಉಪನದಿಯಾಗಿದೆ ಗೋರಿ ಗಂಗಾ. ಕಿಶನ ಗಂಗಾ ಬೇರೆ, ಇದು ಗೋರಿ ಗಂಗಾ. ಕೇರಳದಲ್ಲಿ ವೆಂಬನಾಡ ಸರೋವರವಿದೆ. ಇದು ಭಾರತದಲ್ಲಿ ಅತ್ಯಂತ ಉದ್ದವಾದ ಸರೋವರ. ಅನ್ಸೂಪ ಸರೋವರ ಇರುವುದು ಒಡಿಸ್ಸಾದ ಕಟಕ್. ಕಟಕ್ ಇರುವುದು ಮಹಾನದಿ ತೀರದಲ್ಲಿ. ಕಟಕದೊಳಗ ಸುಭಾಷ್ ಚಂದ್ರ ಬೋಸ್, ನೇತಾಜಿ ಅವರ ಜನ್ಮದಿನ ವೀರ ಪರಾಕ್ರಮ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಯಾವ ಡೇಟಿಗೆ? ಜನವರಿ 23, 24, 25, 26 ಪಟ್ಟೆ ಹೇಳಬೇಕು. ಹಾಗಾದ್ರೆ ಕಟಕದಲ್ಲಿ ರೈಸ್ ರಿಸರ್ಚ್ ಸೆಂಟರ್ ಇದೆ. ಒಡಿಸ್ಸಾದ ಹೈಕೋರ್ಟಿನ ಕೇಂದ್ರದ ನರ್ಮದಾ, ತಪತಿ ನದಿ ಎರಡೂ ಸೀಳು ಕಣಿವೆಯ ಮೂಲಕ ಹರಿಯುತ್ತವೆ. ಹಿಂಗ ಇವುಗಳ ಬಗ್ಗೆ ಸರ ಟೋಟಲ್ ಇವು ನದಿಗಳ ಬಗ್ಗೆನೇ ಎಷ್ಟು ಕ್ವಶನ್ಸ್ ಬಂದವು ಸೆಂಟ್ರಲ್ ಗೌರ್ಮೆಂಟ್ ಅದಾವ ನೋಡ್ರಿ ಸರ್. ಓಸು ರಿವರ್ಸ್ ಬಗ್ಗೆನೇ ಅದಾವ. ಟೋಟಲ್ ಮೋರ್ ದೆನ್ 1200ರಿಂದ 1300 ಪ್ರಶ್ನೆಗಳು ಬಂದ್ಬಿಟ್ಟಾವ. ಇವು ಬರೇ ನದಿಗಳ ಮೇಲೆ ಕೇಂದ್ರ
ಪರೀಕ್ಷೆದೊಳಗೆ ಕೇಳಿದ್ದು. ಇದು ಭಾರತದ ನದಿಗಳು ಬೇರೆ, ಪ್ರಪಂಚದ ನದಿಗಳು ಬೇರೆ. ಇದನ್ನ ಏನಂದ್ರೆ ಪುಸ್ತಕದಲ್ಲಿ ಎಲ್ಲ ಕೇಂದ್ರ ಸರ್ಕಾರಕ್ಕೆ ಕೇಳಿದ ಪ್ರಶ್ನೋತ್ತರಗಳನ್ನ ಇದರಲ್ಲಿನೇ ಏನಂದ್ರೆ ಬರೆಯಲಾಗಿದೆ. ಈ ಪುಸ್ತಕದ ರೇಟ್ ಕೇವಲ 100 ರೂಪಾಯಿ ಅದ ರೀ. ಕೇಂದ್ರ ಸರ್ಕಾರದಲ್ಲಿ ಭೂಗೋಳ ಶಾಸ್ತ್ರದ ಮೇಲೆ ಕೇಳಲಾಗಿರುವ ಎಲ್ಲಾ ಪ್ರಶ್ನೋತ್ತರಗಳು ಇದರಾಗದಾವ. ತಾವು ಆಸಕ್ತಿ ಇದ್ದವರು ಇದನ್ನ ಜಿತಿ ಸರ್ ಆನ್ಲೈನ್ ಕ್ಲಾಸಸ್ ಆ್ಯಪ್ದೊಳಗ ಟೋಸ್ ಎನ್ನುವ ವಿಭಾಗದಲ್ಲಿ ತಾವು ಆರ್ಡರ್ ಹಾಕಿದ್ರೆ ಬಂದು ಮುಟ್ತದೆ ಸರ್. ಈ ಪುಸ್ತಕದ ಬೆಲೆ ಕೇವಲ 100 ರೂಪಾಯಿ ಇದೆ. ಎಲ್ಲರಿಗೂ ಧನ್ಯವಾದಗಳು.